ಹೇಳು ಹೇಳು ರೈಟ್ ಹೇಳು. ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು, ಪೂಜ್ಯ ಮಾತೆ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿಯವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಮನಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲಿ ನೆನೆಯುತ್ತಾ ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರನ್ನು ಸ್ಮರಿಸುತ್ತಾ ಮಹಾದಾಸೋಹ ಸಂಸ್ಥಾನದ 8ನೇ ಪೀಠಾಧಿಪತಿಗಳ ಸ್ವಾಗತವನ್ನ ಕೋರುತ್ತೇನೆ. ಇಂದಿನ ಈ ಕಾರ್ಯಕ್ರಮವು ಈಗ ಪ್ರಾರ್ಥನಾ ಗೀತೆಯೊಂದಿಗೆ ಯಾದಾನ ನಮಗ್ಯಾಕ ಇದನ್ನ ಸಂಗೀತ ವಿಭಾಗದ ಪ್ರಾಧ್ಯಾಪಕರು ನಡೆಸಿಕೊಡುತ್ತಾರೆ. ಶರಣ ನಿಮ್ಮ ಧ್ಯಾನ ಮಾಡುತ್ತ
ಧನ್ಯವಾದಗಳು ಸಂಗೀತ ವಿಭಾಗದ ಎಲ್ಲ ಪ್ರಾಧ್ಯಾಪಕರಿಗೂ. ಈಗ ಸ್ವಾಗತ ಶ್ರೀ ಬಸವರಾಜ್ ದೇಶಮುಖರು, ಕಾರ್ಯದರ್ಶಿಗಳು, ಶರಣಬಸವೇಶ್ವರ ಸಂಸ್ಥಾನ. ನಮ್ಮೆಲ್ಲರ ಆರಾಧ್ಯ ದೇವರಾದ ಶರಣಬಸವೇಶ್ವರ ಮನದಲ್ಲಿ ನೆನೆದು ಇವತ್ತಿನ ಕೇಂದ್ರ ಬಿಂದು ಈ ಭಾಗಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ಶಿಕ್ಷಣವನ್ನೇ ಪ್ರಭಾವಿ ಮಾಡುವಂತಹ ನಮ್ಮೆಲ್ಲರ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಮತ್ತು ಈ ಶರಣಬಸವ ವಿಶ್ವವಿದ್ಯಾಲಯ ಚಾನ್ಸಲರಾದ ಪರಮ ಪೂಜ್ಯ ವಿದ್ಯಾಭಂಡಾರಿ ಅಪ್ಪಾಜಿಯವರ ಪಾದಕ್ಕೆ ವಂದಿಸುತ್ತಾ ಮತ್ತು ದಿವ್ಯ ಸಾನ್ನಿಧ್ಯ ಜೊತೆಗೆ ತಾಯಿ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿ ತಾಯಿಯೂ ಕೂಡ ಪಾದಕ್ಕೆ ವಂದಿಸುತ್ತಾ ಚಿರಂಜೀವಿ ಮತ್ತು ಚಿರಂಜೀವಿ ಭಾವಿ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರು ಕೂಡ ಪಾದಕ್ಕೆ ವಂದಿಸುತ್ತಾ ಇವತ್ತಿನ ನಮ್ಮ ನವೆಂಬರ್ ತಿಂಗಳಲ್ಲಿ ನಮ್ಮೆಲ್ಲರಿಗೂ ಒಂದು ಹಬ್ಬ ಅಂದರೆ ಅಪ್ಪಾಜಿಯವರ ಫ್ಯಾಮಿಲಿ ಕುಟುಂಬ ನವೆಂಬರ್ ತಿಂಗಳಲ್ಲಿ ಹುಟ್ಟಿದ್ದಾರೆ ಎಲ್ಲರೂ. ಅದಕ್ಕೆ ಅಪ್ಪಾಜಿಯವರ ಆದೇಶ ಮೇರೆಗೆ ಅಪ್ಪಾಜಿಯವರು ಮತ್ತು ನಮ್ಮ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರು ಹುಟ್ಟುಹಬ್ಬವನ್ನು ಅಪ್ಪಾಜಿಯವರ ಬರ್ತಡೇ ದಿವಸ ನಾವು ಮಾಡಬೇಕಂತೇಳಿ ನಮ್ಮ ಎಲ್ಲರೂ ನಿರ್ಣಯ ತಗೊಂಡು ಇವತ್ತಿನ ದಿವಸ ನಮ್ಮ ಎಲ್ಲ ಬಂದಂಥ ನಮ್ಮ ಎಲ್ಲರಿಗೂ ಸ್ವಾಗತ ಕೋರಿಲ್ಲ ನಾವು ಹೇಳಿದ್ದಾರೆ. ಇವತ್ತಿನ ಅಪ್ಪಾಜಿಯವರಿಗೆ ಶತಾಯುಷಿ ಆಗಲಿ ಅಂತ ಹರಿಸಲು ಬಂದಂಥ ದಿವ್ಯ ಸಾನ್ನಿಧ್ಯ ಉದ್ಘಾಟಕರಾಗಿ ಬಂದಂಥ ನಮ್ಮ ಪೂಜ್ಯರ ಜಗದ್ಗುರು ಡಾಕ್ಟರ್ ಸಾರಂಗಿ ದೇಶಿ ಕೇಂದ್ರ ಮಹಾಸ್ವಾಮೀಜಿಯವರ ಪಾದಕ್ಕೆ ವಂದಿಸುತ್ತಾ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೇವೆ. ಮತ್ತೊಂದು ಪರಮ ಪೂಜ್ಯರಾದ ಡಾಕ್ಟರ್ ರಾಜಶೇಖರ ಸ್ವಾಮೀಜಿಯವರು ಕೂಡ ಚೌದಾಪುರಿ ಹಿರೇಮಠ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಅವರ ಸ್ವಾಗತವನ್ನು ಕೋರ್ತೇವೆ. ಪೂಜ್ಯ ಮುಗುಳ ನಾಗಾವೇ ಸ್ವಾಮೀಜಿ ಅವರ ಸಿದ್ಧಲಿಂಗ ಶಿವಾಚಾರ್ಯರು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಮಾಡ್ತೇವೆ. ನಮ್ಮ ಅಪ್ಪಾಜಿಯವರು ಶ್ರಾವಣದಲ್ಲಿ ಜಾಸ್ತಿ ಪೂಜೆ ಮಾಡುವುದು ನಮ್ಮ ಬೆಳಕುಂಟಿ ಸ್ವಾಮೀಜಿಯವರು ಇದರಿಂದ ಅವರಿಗೂ ಕೂಡ ಇವತ್ತಿನ ದಿವಸ ನಮ್ಮೆಲ್ಲರ ಪರವಾಗಿ ಮತ್ತು ವಿದ್ಯಾವರ್ಧಕ ಸಂಘದ ಪರವಾಗಿ ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಇವತ್ತಿನ ಈ ವೇದಿಕೆ ಆಸೀನರಾದ ನಮ್ಮ ಶರಣಬಸವ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆದ ಡಾಕ್ಟರ್ ನಿರಂಜನ್ ಅಣ್ಣವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಅದ್ರ ಜೊತೆಗೆ ಅವರ ಧರ್ಮಪತ್ನಿಯಾದ ತಾಯಿ ನಂದಿನಿ ತಾಯಿಯವರು ಕೂಡ ಪಾದಕ್ಕೆ ವಂದಿಸುತ್ತಾ ಅವರಿಗೂ ಕೂಡ ಸ್ವಾಗತ ಮಾಡ್ತೇವೆ. ಮತ್ತು ಇವತ್ತಿನ ನಮ್ಮ ಹಿರಿಯರಾದ ನಿಷ್ಠಿ ಫ್ಯಾಮಿಲಿ ಹಿರಿಯರಾದ ಡಾಕ್ಟರ್ ಮಲ್ಲಿಕಾರ್ಜುನ ಅಣ್ಣವರಿಗೂ ಕೂಡ ಸ್ವಾಗತವನ್ನು ಕೋರ್ತೇವೆ. ಮತ್ತು ನಮ್ಮ ಹಿರಿಯ ವಕೀಲರು ನಿಷ್ಠಿ ಮನೆತನವೇ ದೊಡ್ಡ ಹಿರಿಯರಾದ ಅಣ್ಣವರಿಗೂ ನಿಷ್ಠೆ ಅಣ್ಣವರಿಗೆ ಜಾಗೀರ್ದಾರ್ ಅಂತ ಹೆಸರು ಪಡೆದ ಜಾಗೀರ್ದಾರ್ ಅಣ್ಣವರಿಗೂ ಕೂಡ ಪಾದಕ್ಕೆ ವಂದಿಸುತ್ತಾ ಅವರಿಗೂ ಕೂಡ ಸ್ವಾಗತ ಮಾಡ್ತೇವೆ. ಮತ್ತು ಈ ಹೈದರಾಬಾದ್ ಕರ್ನಾಟಕದ ಮಾಜಿ ಅಧ್ಯಕ್ಷರು ಈ ಭಾಗದ ಕಲ್ಕಳಿಯುಳ್ಳ ನಮ್ಮ ಬಸವರಾಜ ಬಿಂಬೆ ಅಣ್ಣವರಿಗೂ ಕೂಡ
ಈ ಸಭೆಯಿಂದ ಹಾಗೂ ಮತ್ತು ವಿದ್ಯಾವರ್ಗ ಸಂಘದಿಂದ ಸ್ವಾಗತವನ್ನು ಮಾಡ್ತೇವೆ. ಮತ್ತು ಕೊಪ್ಪಳದಿಂದ ಹಿರಿಯರು ಬಂದಿದ್ದಾರೆ, ನಮ್ಮ ಮಾಮರು ಬಂದಿದ್ದಾರೆ, ಶಾಂತಣ್ಣ ಮುದ್ಗಲ್ ಅವರಿಗೂ ಕೂಡ ಈ ವೇದಿಕೆಯ ಮುಖಾಂತರ ಅವರಿಗೂ ಸ್ವಾಗತವನ್ನು ಕೊಡ್ತೇವೆ. ಮತ್ತು ಬೀದರ್ ಲಿಂಗರಾಜಪ್ಪ ಇಂಜಿನಿಯರಿಂಗ್ ಕಾಲೇಜಿನ ಡೈರೆಕ್ಟರ್ ಆದ ವಕೀಲರಾದ ನಮ್ಮ ಹಿರಿಯರಾದ ಅಣ್ಣರಾದ ಶರಣಬಸಪ್ಪ ದೇಶಮುಖ್ ಅಣ್ಣರಿಗೂ ಕೂಡ ಸ್ವಾಗತವನ್ನು ಕೋರ್ತೇವೆ. ಮತ್ತು ನಮ್ಮ ಗುಲ್ಬರ್ಗ ವೀರಶೈವ ಅಧ್ಯಕ್ಷರಾದ ನಮ್ಮ ಅರುಣ್ ಕುಮಾರ್ ಪಾಟೀಲ್ ಅವರಿಗೂ ಕೂಡ ನಾವು ಸ್ವಾಗತವನ್ನು ಮಾಡ್ತೇವೆ. ಅದ್ರ ಜೊತೆಗೆ ಕಾರ್ಯದರ್ಶಿಗಳ ಗೋಳಿಯವರಿಗೂ ಕೂಡ ಸ್ವಾಗತವನ್ನು ಮಾಡ್ತೇವೆ. ನಮ್ಮ ಹೌಸ ಮಹಾರಾಜರಾದ ಆದಿನಾಥ್ ಮಹಾರಾಜರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರ್ತೇವೆ. ಮತ್ತು ವಿಶೇಷವಾಗಿ ಇವತ್ತಿನ ದಿವಸ ಅಪ್ಪ ಅವರು ಮೂರು ಜೊತೆಗೆ ನಮ್ಮ ತೆಂಗೇನೂರು ಬಂದಿದ್ದಾರೆ. ಶಿವಾನಿ ಕೋಮಲ ಮತ್ತು ಮಹೇಶ್ವರಿ ತೆಂಗೇರು ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಬಂದಂಥ ಎಲ್ಲ ಗುಲ್ಬರ್ಗದ ಐಕಾನ್ ಎಲ್ಲ ಹಿರಿಯರಿಗೂ ನಮ್ಮ ಪ್ರೊಫೆಸರ್ಸ್ಗೂ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಒಂದು 2 ನಿಮಿಷದಲ್ಲಿ ಒಂದು ಮಾತು ಮುಗಿಸ್ತೇವೆ. ಯಾಕಂದ್ರೆ ಇನ್ನೂ ಬಹಳ ಮಾತಾಡೋದಿದೆ. ಎಲ್ಲರೂ ನಾವು ಮೊನ್ನೆ ಸಭೆ ಮಾಡಿದ್ದೇವೆ. ಅಪ್ಪಾಜಿಯವರ ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ನಾವು ಮಾಡಬೇಕಂತ ನಾವು ಎಲ್ಲ ನಿರ್ಣಯ ತಗೊಂಡಿವೆ. 5 ದಿವಸ ಅಂದರೆ ಯಾವ ಕಾಲೇಜಿನಲ್ಲಿ ಸ್ವಂತವಾಗಿ ಅಂದರೆ ಕೆಲವರು ಸೆಮಿನಾರ್ ಮಾಡಿದ್ದಾರೆ, ಕೆಲವರು ಅದರ ಜ್ಞಾನವನ್ನು ಹಂಚಿದ್ದಾರೆ, ಮತ್ತು ಕೆಲವರು ಸ್ಪೋರ್ಟ್ಸ್ ಇಟ್ಕೊಂಡಿದ್ದಾರೆ, ಕೆಲವರು ಬ್ಲಡ್ ಕ್ಯಾಂಪ್ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಸಂಸ್ಥೆಯ 90 ಸಂಸ್ಥೆಯ ಎಲ್ಲ ಸಂಸ್ಥೆಯಿಂದ ಇವತ್ತಿನ 5 ದಿವಸ ನಮ್ಮ ಹಬ್ಬದ ವಾತಾವರಣ ಇತ್ತು. ಇವತ್ತು ಅಪ್ಪಾಜಿಯವರು ಬರ್ತಾರೆ ಮುಖಾಂತರ ನಾವು ಬಹಳ ಖುಷಿಪಟ್ಟು ಎಲ್ಲ ತಾವಾಗಿ ಬಂದಿದ್ದೀರಿ. ಅದಕ್ಕೆ ನೀವು ನಮ್ಮ ಎಲ್ಲ ಅನಿಸಿಕೆ, ಯಾಕಂದ್ರೆ ಈ ಭಾಗ ಎಜುಕೇಶನ್ ಆಗಬೇಕಂದ್ರೆ ಅಪ್ಪಾಜಿಯವರೇ ಕಾರಣ. ಯಾಕಂದ್ರೆ ನಮ್ಮ ಹಿಂದೆ ಒಂದು 50-70 ವರ್ಷಗಳ ಹಿಂದೆ ಹೋಗುವಾಗ ಈಗ ಇಲ್ಲಿಂದ ಕಲಿಬೇಕಾದ್ರೆ ಹೋಗಬೇಕಾಗ್ತಿತ್ತು ಅಥವಾ ಧಾರವಾಡ ಹೋಗಬೇಕಾಗ್ತಿತ್ತು. ಆದರೆ ಈಗ ಧಾರವಾಡ ಮತ್ತು ಆ ಕಡೆಯಿಂದ ಜನರೇ ಇಲ್ಲೇ ಬರುವಂತೆ ಮಾಡಿದ್ದಾರೆ ಅಪ್ಪಾಜಿಯವರು. ಯಾಕಂದ್ರೆ 2 ವಿಶ್ವವಿದ್ಯಾಲಯ ಮಾಡಿದ್ದಾರೆ. ವಿಶ್ವವಿದ್ಯಾಲಯ ನಮ್ಮ ಗುಲ್ಬರ್ಗ ಆಗಬೇಕಾದ್ರೆ ಅಪ್ಪಾಜಿಯವರ ಕಾರಣ. ಮೊದಲು ಅಲ್ಲಿ ಸಿನೆಟ್ ಮೆಂಬರ್ ಇದ್ದಾಗ ಅಪ್ಪಾಜಿಯವರು ಸಿನೆಟ್ ಮೆಂಬರ್ ಇದ್ದಾಗ ಬೆಳಗಾವಿ ಮತ್ತು ಗುಲ್ಬರ್ಗ ನಡುವಕ್ಕೆ ಬಹಳ ಪೈಪೋಟಿ ಇತ್ತು. ಅದನ್ನು ಎಲ್ಲ ಅಪ್ಪಾಜಿಯವರು ಎಲ್ಲರೂ ಕನ್ವಿನ್ಸ್ ಮಾಡಿ ಗುಲ್ಬರ್ಗಕ್ಕೆ ಫಸ್ಟ್ ಸೆಂಟರ್ ತಂದ್ರು ಬಿಡಲಿಲ್ಲ. ಮತ್ತೆ 800 ಎಕರೆ ಜಮೀನನ್ನು ಎಲ್ಲರಿಗೂ ಕರೆಸಿ ಮಾತಾಡಿ ಎಲ್ಲ ಒಂದು ಒಕ್ಕಗೂಡಿಸಿ ವಿಶ್ವವಿದ್ಯಾಲಯ ಮಾಡೋಕ್ಕೆ ಅಪ್ಪಾಜಿಯವರು ನೇರ ಮುಖ್ಯ ಕಾರಣ. ಮತ್ತು ಅದರ ಜೊತೆಗೆ ಅದಕ್ಕೆ ಮತ್ತೆ ಇನ್ನೊಮ್ಮೆ ವಿಶ್ವವಿದ್ಯಾಲಯ ಮಾಡಿದ್ರು ಅಪ್ಪಾಜಿಯವರು. ಈಗ ನಾವೇನು ಕುಂತಿದ್ದೇವೆ ಈ ಹಾಲು ಪೂಜ್ಯ ಬಸವಜಪ್ಪ ಹಾಲೇನು ನಾಮಕರಣ ಮಾಡಿದಂಥ ಹಾಲಿಗೆ ಅಪ್ಪಾಜಿಯವರು 10 ವರ್ಷ ಹಿಂದೆ ನಮ್ದು ಯೂನಿವರ್ಸಿಟಿ ಬಂದಿದ್ದು 17ರಲ್ಲಿ ಈ ಹಾಲು ಕಟ್ಟಬೇಕಾದ್ರೆ ಅಪ್ಪಾಜಿಯವರು ಹೇಳಿದ್ರು ಇಲ್ಲಿ ನಮ್ಮ ಕಾಲೇಜ್ ಹಾಲು ಆಗಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಬೇರೆ ಬಿಸ್ನೆಸ್ ಇದ್ರು ಅಪ್ಪಾಜಿಯವರು. ಅವ್ರು ಹೇಳಿದ ವಾಕ್ಯ ಕರೆಕ್ಟ್ ಆಗಿದೆ ಅಂತ ಇದ್ದಾರೆ. ಅವರು ಯಾರು ಅವರಿಗೆ ಹತ್ತಿರದಿಂದ ಅವರು ಹೇಳಿದ ಕೇಳ್ಕೊಂಡಿದ್ದಾರೆ, ಅವರು ಲೈಫ್ ಉದ್ಧಾರ ಆಗಿದ್ದಾರೆ ಅಂತ ನಾವು ಸಂದರ್ಭದಲ್ಲಿ ಹೇಳುತ್ತಾ ಅವರು ಸಾಕ್ಷಾತ್ ಈ ಭಾಗದ ಸಾಕ್ಷಾತ್ ಈ ಭಾಗದ ನಡೆದವರ ದೇವರು ಅಂತ ಅನ್ಬೋದು. ಮತ್ತು ಕ್ಷಮಿಸಬೇಕು, ನಮ್ಮ ಅಪ್ಪಗೌಡರು ಬರಬೇಕಾಗಿತ್ತು. ಆದರೆ ಅವ್ರ ತಾಯಿ ಅರುಣಾದೇವಿ ಪಾಟೀಲ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಮಾಡುತ್ತೇವೆ. ಜೊತೆಗೆ ನಮ್ಮ ಪತ್ರಕರ್ತ ಮಾಧ್ಯಮ ಮಿತ್ರರಿಗೆ ಬಹಳ ಸ್ವಾಗತ ಮಾಡಬೇಕು. ಯಾಕಂದ್ರೆ ನಮ್ದೆಲ್ಲ ನಮ್ಮ ಯೂನಿವರ್ಸಿಟಿ ಏನು ಕೆಲಸಗಳು ಇವತ್ತು ಯೂನಿವರ್ಸಿಟಿಯಲ್ಲಿ ನಮ್ಮ ಶಿಕ್ಷಣ ಒಂದು ಏನು ಮಾಡಬೇಕಾದ್ರೆ ಅವ್ರು ಹೊಸವರನ್ನು ಮಾಡಬೇಕಾದ್ರೆ ನೀವೇ ಮುಖ್ಯ. ಅದಕ್ಕೆ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡುತ್ತಾ 2 ಮಾತು ಮುಗಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರಿಗೂ ಸ್ವಾಗತ ಕೋರಿದ ಶ್ರೀ ಬಸವರಾಜ್ ದೇಶಮುಖ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ನುಡಿಗಳು ಡಾಕ್ಟರ್ ನಿರಂಜನ್ ಮಿಸ್ಟಿ, ಕುಲಪತಿಗಳು ಶರಣಬಸವ ವಿಶ್ವವಿದ್ಯಾಲಯ. ಕಲಬುರಗಿಯ ಆರಾಧ್ಯ ದೇವರಾದ ಶರಣಬಸವೇಶ್ವರನನ್ನು
ಶರಣಬಸವರನ್ನು ಮನದಲ್ಲಿ ನೆನೆದು ಇವತ್ತಿನ ಕೇಂದ್ರ ಬಿಂದುವರಾದ ಪೂಜಾ ಅಪ್ಪಾಜಿಯವರೇ, ಅವ್ವಾಜಿಯವರೇ ಮತ್ತು ಚಿರಂಜೀವಿ ದೊಡ್ಡಪ್ಪ ಅವರೇ, ಕಾರ್ಯದರ್ಶಿಗಳಾದ ಶ್ರೀ ಬಸವರಾಜ್ ದೇಶಮುಖರೇ, ಇವತ್ತು ವೇದಿಕೆ ಮೇಲೆ ಉಪಸ್ಥಿತರಾದ ಎಲ್ಲ ಪೂಜ್ಯರೇ, ಆಹ್ವಾನಿತ ಗಣ್ಯ ವ್ಯಕ್ತಿಗಳೇ, ಶಿಕ್ಷಕರೇ ಮತ್ತು ಶಿಕ್ಷಕಿಯರೇ ಮತ್ತು ಮಕ್ಕಳೇ, ಇವತ್ತಿನ ದಿವಸ ಇದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡಿನಿ. ನಾನು ಅಪ್ಪವ್ರ ಜನ್ಮ ದಿವಸ ಇವತ್ತಿನ ದಿವಸ ನನಗೆ ಪ್ರಾಸ್ತಾವಿಕ ಭಾಷಣ ಮಾಡಲು ಈ ಸದಾವಕಾಶ ಸಿಕ್ಕಿದ್ದಕ್ಕೆ ನಾನು ಆ ಶರಣರಲ್ಲಿ ನಾನು ಧನ್ಯವಾದಗಳನ್ನು ಕೇಳ್ಕೊಳ್ತೇನೆ. ಫಸ್ಟ್, ಜೀವನಕ್ಕೆ ಬಹಳಷ್ಟು ಜನರಿಗೆ, ಮೆಜಾರಿಟಿ ಆಫ್ ದ ಪೀಪಲ್, ಜೀವನದ ಅರ್ಥ ಏನು? ಹುಡ್ತೀವಿ, ಬದುಕ್ತೀವಿ, ಒಂದು ದಿವಸ ಹೋಗ್ತೀವಿ. ಜೀವನಕ್ಕೆ ಅರ್ಥ ಬಹಳಷ್ಟು ಮಂದಿಗೆ ಇರಲ್ಲ, ಆದರೆ ಜೀವನಕ್ಕೆ ಅರ್ಥ ಕೊಡೋದು ಎಕ್ಸಾಂಪಲ್ ಅಂದರೆ ಅಪ್ಪವರು. ಜೀವನಕ್ಕೆ ಅರ್ಥ ಹೇಗೆ ಕೊಡಬೇಕಂತ ಹೇಳಿ ಅವರು ತಮ್ಮ ಕಾರ್ಯದಿಂದ ತೋರಿಸಿದ್ದಾರೆ. ಒಂದು ಮೊಹಮ್ಮದ್ ಅಲಿ, ಇವನು ಗೊತ್ತಿರ್ಬೋದು, ಬಾಕ್ಸಿಂಗ್ ಚಾಂಪಿಯನ್, ಅವನು ಹೇಳಿದ್ದ ಏನಂದ್ರೆ, ದ ಸರ್ವಿಸ್ ಇಸ್ ದ ರೆಂಟ್ ವಿ ಪೇ ಫಾರ್ ಬೀಂಗ್ ಬಾರ್ನ್ ಆನ್ ದ ಅರ್ತ್ ಅಂತ ಹೇಳಿ. ನಾವು ಜೀವನ ಅಂದರೆ ನಮ್ಮ ಜೀವನ ಸಿಕ್ಕಿದ್ದಕ್ಕೆ ನಾವು ಅದು ಹೇಗೆ ವಾಪಸ್ ಕೊಡ್ತೀವಿ ಅಂದರೆ ನಾವು ಸರ್ವಿಸ್ ಮಾಡಿ ಕೊಡಬೇಕಂತ ಹೇಳಿ. ಹಾಗೆ ಅಪ್ಪಾಜಿಯವರು ತಮ್ಮ ಪೂರ್ತಿ ಜೀವನದಲ್ಲಿ ಶಿಕ್ಷಣ ದಾಸೋಹ ಕೊಟ್ಟು ಈ ನಮ್ಮ ಕಲ್ಯಾಣ ನಾಡಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅಂತ ನಾನು ಇವತ್ತು ಹೇಳ ಬಯಸ್ತೇನೆ. ಇನ್ನೊಂದು ವಿಷಯ ಏನಂದ್ರೆ, ಅವರು ನಾನು ನೋಡಿದ ಪ್ರಕಾರ he is a reservoir of wisdom, knowledge, hard work and very positive attitude. ಈ ಗಂಗೋತ್ರಿಯಿಂದ ನಮಗೆಲ್ಲರಿಗೂ ಒಂದೊಂದು ಸ್ವಲ್ಪ ಅದ್ರ ನಮ್ಮ ಅನುಭವ ಮತ್ತು ದರ್ಶನ ಆದರೆ ನಮ್ಮ ಜೀವನ ಧನ್ಯ ಆಗುತ್ತಂತ ನಾನು ಭಾವಿಸಿದ್ದೀನಿ. ಏನಂದ್ರೆ, ನಾನು ಭಾಳ ಸರಿ ಒಂದ್ಸರಿ ಅವ್ರ ಜೊತೆ ಕೂತಾಗ ಅಡ್ಮಿಷನ್ ಮಾಡುವಾಗ ರಾತ್ರಿ 12:30, 1, 2 ತನಕ ಕೂತಾಗ ನಾನು ತೂಕಡಿಸ್ತಾ ಇದ್ದೆ. ಅವಾಗ ಅಪ್ಪಾಜಿಯವರು ಹೋಲ್ ಬಿಡು ಮಲ್ಕೊಂಡು ಮುಂಜಾನೆ ಪ್ರಾಕ್ಟೀಸ್ ಮಾಡಿ ಬಂದಿರ್ತಾನ, ದಣದಿರ್ತಾನ, ಮಲ್ಕೋಲ್ ಅಂತಿದ್ರು ಅವರು. ಬಟ್ ನಿಜ ಸ್ಥಿತಿ ಏನಂದ್ರೆ ಅವರಷ್ಟು ಪರಿಶ್ರಮ ಮಾಡೋ ಶಕ್ತಿ ನಮ್ಗೆ ಇರಲಿಲ್ಲ, ಒಂದೇ ಹೇಳ್ಬೇಕಂದ್ರೆ. ಸೊ ಇಂಥ ವ್ಯಕ್ತಿಗಳ ಬಗ್ಗೆ ನಾವು ಏನು ಮಾತಾಡಿದ್ರು ಅದು ಕಡಿಮೆ ಅಂತ ನನಗನ್ಸುತ್ತೆ. ಇನ್ನೊಂದೇನಂದ್ರೆ, ಇಲ್ಲಿ ನಡೆದಂಥ ಇವತ್ತೆಲ್ಲ ಶಿಕ್ಷಕಿಯರು ಅಂದರೆ ನಮ್ಮ ಸಂಸ್ಥೆಯ, ನಮ್ಮ ವಿಶ್ವವಿದ್ಯಾಲಯದ, ನಮ್ಮ ಶರಣಬಸವೇಶ್ವರ ರೆಸಿಡೆನ್ಷಿಯಲ್ ಸ್ಕೂಲಿನ ಪ್ರತಿಯೊಬ್ಬ ಶಿಕ್ಷಕಿ, ಟೀಚಿಂಗ್, ನಾನ್ ಟೀಚಿಂಗ್, ನಾವು ವೈಸ್ ಚಾನ್ಸಲರು, ಪ್ರಿನ್ಸಿಪಾಲ್ರು, ಹೆಡ್ ಆಫ್ ಡಿಪಾರ್ಟ್ಮೆಂಟು, ಆಮೇಲೆ ಫಸ್ಟ್ ನಾವು ಈ ಶರಣರ ಸೇವೆಯಲ್ಲಿ ತೊಡಗುವಂಥವ್ರು, ಶರಣ ಸೇನೆ ಅಂತ ನಾನು ಇವತ್ತೊಂದು ಹೆಸರು ಇಡ್ತೀನಿ. ಅದು ಲೆಟ್ಸ್ ಕಾಲ್ ಬೈ ದ ನೇಮ್ ಶರಣ ಸೇನೆ. ಇವತ್ತಿನ ದಿವಸ ಅವರಿಗೆ ಐ ಥಿಂಕ್ ನಾನು ಒಬ್ಬನೇ ಅಲ್ಲ, ನಮ್ಮ ಜೊತೆಗೆ ತಾವೆಲ್ಲ ಎಲ್ಲರೂ, the entire staff of the Sharanbasweshwar Vidyavartaka Sangha, the university and the school. Please, I think on your behalf, I would like to wish him, Appaji, Avvaji, and the entire family, Chiranjeevi Dodappa Appaji and the entire family, a very healthy, very long and very prosperous life. ಅಂತ ಹೇಳಿ ಒಂದು 4 ಮಾತುಗಳನ್ನು ಮುಗಿಸ್ತೀನಿ ನಾನು. ಥ್ಯಾಂಕ್ ಯು. ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಡಾಕ್ಟರ್ ನಿರಂಜನ್ ವಿ ನಿಷ್ಠಿ ಸರ್ ಅವರಿಗೆ ಧನ್ಯವಾದಗಳು. ಈಗ ದೀಪ ಬೆಳಗಿಸುವುದರೊಂದಿಗೆ ಇಂದಿನ ಕಾರ್ಯಕ್ರಮ ಚಾಲನೆಗೊಳ್ತಾ ಇದೆ. ಸರ್ವರು, ವೇದಿಕೆ ಮೇಲಿರುವಂಥ ಸರ್ವ ಪೂಜ್ಯರು ಹಾಗೂ ಗಣ್ಯರು ದೀಪ ಬೆಳಗಿಸುವುದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳ್ತಾ ಇದ್ದೀನಿ. ಎಲ್ಲ ಪೂಜ್ಯರಿಂದ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ ದೀಪ ಬೆಳಗಿಸುವುದರೊಂದಿಗೆ. ದಾಸೋಹಿ ಕೊಡುವುದನ್ನೇ ಚಲಿಸಿ ದಾಸೋಹಿ ಕೊಡುವುದನ್ನೇ ರೂಢಿಯೊಳು ರೂಢಿಸಿ ಆರೂಢ ದಾಸೋಹಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿ ಶಾಂತಿಯ ನರುಹಿ ದಾಸೋಹಿ ಸರ್ವದರಲ್ಲಿ ದಾಸೋಹ ಬೇಕೆಂಬ ಸೂತ್ರವ ನರುಹಿತ ಮಹಾದಾಸೋಹಿ
ಶರಣಬಸವ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ರಚಿಸಿರುವ ಮಹಾದಾಸೋಹ ಸೂತ್ರದಲ್ಲಿ ಹೇಳುವಂತೆ ಕೊಡುವುದನ್ನೇ ಕಲಿತು ದಾಸೋಹಿಯಾಗೋಣ, ಕೊಡುವುದನ್ನೇ ಕಲಿಸಿ ದಾಸೋಹಿಯಾಗೋಣ ಅನ್ನುವ ನಿಟ್ಟಿನಲ್ಲಿ ರೂಢಿಯೋಳು ರೂಢಿಸಿ ಆರೂಢ ದಾಸೋಹಿಯಾಗೋಣ ಅನ್ನುವಂತೆ ಅಪ್ಪನವರು ಎಲ್ಲರಿಗೂ ಆದರ್ಶರಾಗಿದ್ದಾರೆ, ಮಾರ್ಗದರ್ಶಕರಾಗಿದ್ದಾರೆ. ಇಂದು ಪೂಜ್ಯರ 87ನೆಯ ಅಮೃತ ಮಹೋತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ. ಜೊತೆಗೆ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರ 51ನೇ ಜನ್ಮದಿನೋತ್ಸವ, ಅದರಂತೆ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಒಂದು 5ನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಈಗ ತಾನೇ ಉದ್ಘಾಟನೆಗೊಂಡಿತು. ಸರ್ವರಿಗೂ ಧನ್ಯವಾದಗಳು. ಈಗ ಸನ್ಮಾನ. ವೇದಿಕೆ ಮೇಲೆ ಆಸೀನರಾಗಿರುವ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಪೂಜ್ಯ ಶ್ರೀ ಡಾಕ್ಟರ್ ಜಗದ್ಗುರು ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ಪೂಜ್ಯ ಅಪ್ಪಾಜಿಯವರು ಮತ್ತು ಅಣ್ಣವರಿಂದ ಈಗ ಸನ್ಮಾನ ಜರುಗ್ತಾ ಇದೆ. ಪೂಜ್ಯರೇ ಅಪ್ಪನವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ತಾವೆಲ್ಲರೂ ಶುಭ ಹಾರೈಸಬೇಕು. ಅದೇ ರೀತಿಯಾಗಿ ಅವ್ವಾಜಿಯವರಿಗೂ ಕೂಡ ಪೂಜ್ಯರು ಸನ್ಮಾನ ಮಾಡುತ್ತಿದ್ದಾರೆ. ಪೂಜ್ಯರಿಗೆ ಶ್ರೀ ಬಸವರಾಜ್ ದೇಶಮುಖ್ ಅಣ್ಣವರಿಂದ ಸನ್ಮಾನ ಜರುಗ್ತಾ ಇದೆ. ಧನ್ಯವಾದಗಳು ಅಣ್ಣವರಿಗೆ. ಈಗ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಡಾಕ್ಟರ್ ರಾಜಶೇಖರ್ ಮಹಾಸ್ವಾಮಿಗಳಿಗೆ ಚೌಡಾಪುರಿ ಹಿರೇಮಠ್ ಬ್ರಹ್ಮಪುರ್ ಕಲಬುರ್ಗಿ ಇವರಿಗೆ ಪೂಜ್ಯರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಡಾಕ್ಟರ್ ನಿರಂಜನ್ ನಿಷ್ಠಿ ಸರ್ ಅವರು ಕೂಡ ಪೂಜ್ಯರಿಗೆ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಕಟ್ಟಿಮನಿ ಸಂಸ್ಥಾನ ಹಿರೇಮಠ್ ಮುಗಳನಾಗಾವಿ ಪೂಜ್ಯರಿಗೂ ಕೂಡ ಶ್ರೀ ಬಸವರಾಜ್ ದೇಶಮುಖ್ ಅವರು ಹಾಗೂ ಡಾಕ್ಟರ್ ನಿರಂಜನ್ ನಿಷ್ಠಿ ಸರ್ ಅವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಅಭಿನವ ಪರ್ವತೇಶ್ವರ ಶಿವಾಚಾರ್ಯರು ಸಂಸ್ಥಾನ ಬೃಹನ್ಮಠ ಬೆಳಗುಂಪ ತಾಲೂಕಾ ಚಿತ್ತಾಪುರ ಅವರಿಗೂ ಕೂಡ ಶ್ರೀ ಬಸವರಾಜ್ ದೇಶಮುಖ್ ಅಣ್ಣವರು ಹಾಗೂ ಮಾನ್ಯ ಕುಲಪತಿಗಳು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪೂಜ್ಯರು ಅಪ್ಪಾಜಿ ಹಾಗೂ ಅವ್ವಾಜಿ ಅವರನ್ನ ಸನ್ಮಾನಿಸ್ತಾ ಇದ್ದಾರೆ. ಚಪ್ಪಾಳೆ ಬರಬೇಕು.
ಈಗ ಪರಮ ಪೂಜ್ಯ ಅಪ್ಪಾಜಿಯವರಿಗೂ, ಪೂಜ್ಯ ಮಾತೆ ಅವ್ವಾಜಿಯವರಿಗೂ, ಪೂಜ್ಯ ತಮ್ಮಾಜಿಯವರಿಗೆ ಸಂಸ್ಥೆ ಕಡೆಯಿಂದ ಸನ್ಮಾನ ಜರುಗ್ತಾ ಇದೆ. ಶ್ರೀ ಬಸವರಾಜ್ ದೇಶಮುಖ್ ಅಣ್ಣಾವರು ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ಕುಲಪತಿಗಳು ಪೂಜ್ಯರಿಗೂ, ಅವ್ವ ಅವರಿಗೂ, ತಮ್ಮ ಅವರಿಗೂ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆ. ಪೂಜ್ಯರು ಸನ್ಮಾನಗೊಳ್ತಾ ಇದ್ದಾರೆ ಸಂಸ್ಥಾನದ ವತಿಯಿಂದ. ಅದೇ ರೀತಿಯಾಗಿ ಈಗ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯರು ಒಂದು ಬೃಹತ್ತಾಕಾರದ ಪೇಂಟಿಂಗ್ ಅನ್ನು ಮಾಡಿದ್ದಾರೆ. ಚಿತ್ರಕಲೆಯನ್ನ ಪೂಜ್ಯರಿಗೆ ಸಮರ್ಪಿಸ್ತಾ ಇದ್ದಾರೆ. ಅವರ 87ನೆಯ ಜನ್ಮ ದಿನೋತ್ಸವದ ಆಚರಣೆ ನಿಮಿತ್ತ ಬಹಳ ಸುಂದರವಾದಂತಹ ಒಂದು ಚಿತ್ರಕಲೆಯನ್ನ ಪೂಜ್ಯರಿಗೆ ಸಮರ್ಪಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ತಂಗಿಯರಾದ ಶಿವಾನಿ, ಕುಮಾರಿ ಶಿವಾನಿ ಎಸ್ ಅಪ್ಪ, ಕುಮಾರಿ ಕೋಮಲಾ ಎಸ್ ಅಪ್ಪ, ಕುಮಾರಿ ಮಹೇಶ್ವರಿ ಎಸ್ ಅಪ್ಪ ಅವರಿಗೂ ಕೂಡ ಈಗ ಸನ್ಮಾನ ಜರುಗ್ತಾ ಇದೆ. ಅದೇ ರೀತಿಯಾಗಿ ಪರಮ ಪೂಜ್ಯ ಅಪ್ಪಾಜಿಯವರು, ಅವ್ವಾಜಿಯವರು, ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ಈಗ ಕೇಕ್ ಕತ್ತರಿಸುವ ಮುಖಾಂತರ ಈ ಜನ್ಮ ದಿನಾಚರಣೆಯ ಆಚರಣೆಯನ್ನ ನಾವೆಲ್ಲರೂ ಕಣ್ತುಂಬ ತುಂಬಿಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಈಗ ಕೇಕ್ ಕತ್ತರಿಸಲಾಗ್ತಾ ಇದೆ. ಪರಮ ಪೂಜ್ಯ ಡಾಕ್ಟರ್ 5ನೆಯ ಜನ್ಮ ದಿನೋತ್ಸವ ನಿಮಿತ್ತ ಈಗ ಕೇಕ್ ಅನ್ನು ಕತ್ತರಿಸಲಾಗ್ತಾ ಇದೆ. ಎಲ್ಲರೂ ಕೂಡ ಭಾಗಿಗಳಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪೂಜ್ಯರು ಹಾಗೂ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರು ಕೂಡ ಭಾಗಿಗಳಾಗಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಹಾಗೂ ಎಲ್ಲ ಸರ್ವ ಸದಸ್ಯರು ಕೂಡ ಭಾಗಿಗಳಾಗಬೇಕು. ಸರ್ವರಿಗೂ ಧನ್ಯವಾದ. ಡಾಕ್ಟರ್ ಉಮೇಶ್ ಜಾಧವ್, ಶ್ರೀ ಬಸವರಾಜ್ ಹಿಮಳ್ಳಿ ಅವರಿಗೆ, ಶ್ರೀ ಡಾಕ್ಟರ್ ನಿರಂಜನ್ ವಿ ನಿಸ್ತಿ ಸರ್ ಅವರಿಗೆ, ಡಾಕ್ಟರ್ ವಿ.ಡಿ. ಮೈತ್ರಿ ಸರ್ ಅವರು, ಶ್ರೀಮತಿ ಅರುಣಾದೇವಿ
ಸಿ ಪಾಟೀಲ್ ಅವನವರಿಗೆ ಸನ್ಮಾನ. ಅದೇ ರೀತಿಯಾಗಿ ಶರಣ್ ಬಸಪ್ಪ ಮಿಸ್ಟಿ ಅವರಿಗೆ ಅಣ್ಣವರಿಂದ ಸನ್ಮಾನ. ಅದೇ ರೀತಿಯಾಗಿ ಶರಣ್ ಬಸಪ್ಪ ದೇಶಮುಖ್ ಅವರಿಗೂ ಕೂಡ ಈಗ ಸನ್ಮಾನ. ಹಾಗೆಯೇ ಶ್ರೀಮತಿ ಲಕ್ಷ್ಮಿ ಮುದ್ಗಲ್ ಅವನವರಿಗೂ ಕೂಡ ಅವಾಜಿ. ಆದಿನಾಥ್ ಮಹಾರಾಜರಿಗೂ ಕೂಡ ಈಗ ಅಣ್ಣವರಿಂದ ಸನ್ಮಾನ. ಶ್ರೀಮತಿ ನಂದಿನಿ ನಿಷ್ಠಿ ಅವರಿಗೆ ಅವ್ವಾಜಿ ಅವರಿಂದ ಸನ್ಮಾನ. ಎಲ್ಲ ಮೊಮ್ಮಕ್ಕಳಿಗೂ ಕೂಡ ಈಗ ಸನ್ಮಾನ ಜರುಗ್ತಾ ಇದೆ. ಅದೇ ರೀತಿಯಾಗಿ ಶ್ರೀ ಶ್ರೀಶೈಲ್ ಗೂಳಿ ಸರ್ ಅವರಿಗೂ ಕೂಡ ಅಣ್ಣವರಿಂದ ಈಗ ಸನ್ಮಾನ. ಅವಾಜಿ ಅವರಿಂದ ಸನ್ಮಾನ ಜರುಗ್ತಾ ಇದೆ. ಅವಾಜಿ ಅವರಿಂದ ಸನ್ಮಾನ ಆಗ್ತಾ ಇದೆ. ಅವರಿಂದ ಸನ್ಮಾನ ಜರುಗ್ತಾ ಇದೆ. ಗೀತಾ ಹಿಮಳ್ಳಿ ಅವರಿಗೂ ಕೂಡ ಪೂಜ್ಯ ಮಾತೋಶ್ರೀ ಅವರಿಂದ ಸನ್ಮಾನ. ಪಾರ್ವತಿ ನಂದಿಹಾಳ್ ಅವರಿಗೂ ಕೂಡ ಪೂಜ್ಯ ಮಾತೋಶ್ರೀ ಅವರಿಂದ ಸನ್ಮಾನ. ವಿದ್ಯಾವರ್ಧಕ ಸಂಘ ಇವರಿಗೆ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಮೇಡಮ್ ಅವರು, ಪ್ರಾಚಾರ್ಯರು ಗೋದುತಾಯಿ, ಕುಲಪತಿಗಳು ಶರಣಬಸವ ವಿಶ್ವವಿದ್ಯಾಲಯ ಇವರಿಗೆ ಡಾಕ್ಟರ್ ವಿ ಡಿ ಮೈತ್ರಿ ಸಮಕುಲಪತಿಗಳು ಶರಣಬಸವ ವಿಶ್ವವಿದ್ಯಾಲಯ ಅವರಿಂದ. ಧನ್ಯವಾದಗಳು. ಈಗ ಇಂದಿನಗಿದ್ದಾರೆ ಸರ್ ಅವರು ಗೀತಾಂಜಲಿ ಮತ್ತು ಮಹಾದಾಸೋಹ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಈಗ ವಿಭಾಗದ ಪ್ರಾಧ್ಯಾಪಕರಾಗಿರುವ ಷಣ್ಮುಖ್ ಸಿ ಪಾಟೀಲ್ ಅವರು ಬರೆದಂತಹ ತಬಲಾ ವಾದನ ಸ್ಫೂರ್ತಿ ಪುಸ್ತಕ ಬಿಡುಗಡೆಗೊಳ್ತಾ ಇದೆ. ಅದೇ ರೀತಿಯಾಗಿ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಚರಿತ್ರೆ ಲೇಖಕರು ಶ್ರೀಮತಿ ಮಂಗಳಾ ವಿ ಕಪ್ರೆಯವರು ಬರೆದಂತಹ ಈ ಪುಸ್ತಕಗಳು ಇಂದು ಲೋಕಾರ್ಪಣೆಗೊಳ್ತಾ ಇವೆ. ಪೂಜ್ಯ ಡಾಕ್ಟರ್ ಲೋಕಾರ್ಪಣೆಗೊಳ್ತಾ ಇವೆ. ತಾವೆಲ್ಲರೂ ಜೋರಾದ ಚಪ್ಪಾಳಿಯೊಂದಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ಲೋಕಾರ್ಪಣೆಗೊಳ್ತಾ ಇರುವಂತಹ ಪುಸ್ತಕಗಳಿಗೆ ಶುಭ ಹಾರೈಸಬೇಕು ಅಂತ ಜೋರಾದ ಚಪ್ಪಾಳೆ ಬರಬೇಕು.
ಪೂಜ್ಯರಿಂದ ಇದು ಬಿಡುಗಡೆಗೊಳ್ತಾ ಇದೆ. ಅದೇ ರೀತಿಯಾಗಿ ಸಂಗೀತದಲ್ಲಿ ತಬಲಾ ವಾದನ ಸ್ಫೂರ್ತಿ ಬಹಳ ಸುಂದರವಾಗಿ ಯುವ ಪ್ರತಿಭೆಯ ವಾದನ ಸ್ಫೂರ್ತಿ ಬರೆದಿದ್ದಾರೆ. ಅದೇ ರೀತಿಯಾಗಿ ಇಂದು 3 ಪುಸ್ತಕಗಳನ್ನು ಬರೆದ ಸನ್ಮಾನಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಕುಲಪತಿಗಳು ಕೂಡ ಅವರನ್ನ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಹಾದಾಸೋಹಿ ಶ್ರೀ ಶರಣ ಬಸವೇಶ್ವರ ಚರಿತ್ರೆ ಶ್ರೀಮತಿ ಮಂಗಲಾ ಕಪ್ರೆ ಅವರು ಶರಣ ಬಸವೇಶ್ವರರ ಜೀವನ ಚರಿತ್ರೆಯನ್ನ ಬಹಳ ಸುಂದರವಾಗಿ ಅವರು ಕಟ್ಟಿಕೊಟ್ಟಿದ್ದಾರೆ ಪುಸ್ತಕದಲ್ಲಿ. 3 ಲೇಖಕರಿಗೂ ಕೂಡ ಶುಭಾಶಯಗಳನ್ನ ಕೋರುತ್ತೇನೆ. ಪೂಜ್ಯರ ಜನ್ಮ ದಿನೋತ್ಸವ ಜೊತೆಗೆ ಮಕ್ಕಳಾಚರಣೆ ದಿವಸ ನಮ್ಮ ಪ್ರೆಸಿಡೆಂಟರು ಜನ್ಮವೆತ್ತಿದ್ದಾರೆ. ಈಗ ಅಪ್ಪ ಪಬ್ಲಿಕ್ ಸ್ಕೂಲ್ ವತಿಯಿಂದ ಈಶ್ವರರನ್ನ ದೊಡ್ಡಪ್ಪ ಅಪ್ಪ ಅವರನ್ನ ಸ್ಮರಣೆ ಮಾಡಿಕೊಂಡು ಪರಮ ಪೂಜ್ಯ ದಾಸೋಗ ಭಂಡಾರಿ ವಿದ್ಯಾ ಭಂಡಾರಿ ವಿಶ್ವವಿದ್ಯಾಲಯ ಶರಣಬಸವ ವಿಶ್ವವಿದ್ಯಾಲಯ ಕುಲಾಧಿಪತಿಗಳಾದ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ 87ನೇ ಹುಟ್ಟುಹಬ್ಬದ ಸಮಾರಂಭದ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಅಪ್ಪ ಅವರಿಗೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳು ಹಾಕಿ, ತಾಯಿ ದ್ರಾಕ್ಷಾಯಣಿ ತಾಯಿಯವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಚೌದಾಪುರಿ ಶ್ರೀಗಳನ್ನ, ಮುಗುಳನಾಗಾಮಿ ಶ್ರೀಗಳನ್ನ ಹಾಗೂ ಬೆಳಗುಂಪ ಶ್ರೀಗಳನ್ನ ಶರಣಾರ್ಥಿಗಳು ಸಲ್ಲಿಸಿ, ನಿರಂಜನ್ ನಿಷ್ಠಿಯವರೇ, ಬಸವರಾಜ್ ದೇಶಮುಖ್ ಅವರೇ, ಎಲ್ಲ ವೇದಿಕೆ ಮೇಲಿರುವ ಗಣ್ಯರೇ, ಶರಣರೇ, ಶರಣೀಯರೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಮನುಷ್ಯ ಹುಟ್ಟಿದ್ದು ಸಾರ್ಥಕತೆ ಆಗಬೇಕು, ಹುಟ್ಟು ಸಾರ್ಥಕತೆ ಆಗಬೇಕು. ಅದಕ್ಕೆ ಶರಣರು ಹೇಳಿದರು, 84 ಲಕ್ಷ ಜೀವರಾಶಿ ಒಳಗ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮ. ಈ ಜನ್ಮವನ್ನ ಅದಕ್ಕೆ ಹೇಳಿದ್ರು ಅವರು, ಹಾವು ಹೊತ್ತು ಕಾಗೆ ಅನಂತ ಕಾಲ ಬದುಕುತ್ತೀವು ಬೇಡ ಮಾನವ, ಲೇಷನಿಸಿಕೊಂಡು ಬದುಕು, ಲೇಷನಿಸಿಕೊಂಡು 5 ದಿನ ಬದುಕಿದರೇನು, ಲೇಷನಿಸಿಕೊಂಡು 4 ದಿನ ಬದುಕಿದರೇನು, ಲೇಷನಿಸಿಕೊಂಡು 3 ದಿನ ಬದುಕಾಗಲಿಲ್ಲ ಅಂದ್ರೆ, ಲೇಷನಿಸಿಕೊಂಡು ಆಗಲಿಲ್ಲ ಅಂದರೆ 2 ದಿವಸ ಬದುಕು. ಕೊನೆಗೆ ಶರಣರು ಹೇಳಿದರು, ಲೇಷನಿಸಿಕೊಂಡು ಮಹಾತ್ಮರದಲ್ಲಿ 1 ದಿವಸ ಬದುಕಬೇಕು. ಹಾಗೆ ಇವತ್ತು ಪೂಜ್ಯ ಶರಣಬಸಪ್ಪ ಅಪ್ಪ ಅವರು 87 ವರ್ಷ ಲೇಷನಿಸಿಕೊಂಡು ಬದುಕಿದ ಪುಣ್ಯಾತ್ಮರು. 87 ವರ್ಷ. ಇದು ಶಿವಮಯ ಜೀವನ. ಮನುಷ್ಯನಿಗೆ ಜೀವ ಶಿವಮಯವಾಗಬೇಕು. ಒಬ್ಬರು ಗುರುಗಳು ಬಂದಿದ್ರು, ಭಕ್ತರ ಮನೆಗೆ ಬಂದ್ರು, ಪೂಜಾ ಮಾಡ್ಕೊಂಡ್ರು, ಪ್ರಸಾದ ಮುಗೀತು, ಗುರುಗಳಿಗೆ ಕಾಣಿಕೆ ಕೊಟ್ಟರು. ಆ ಹೆಣ್ಮಗಳ ಭಕ್ತಿ ನೀಡಿ ಗುರುಗಳು ಕೇಳಿದ್ರಕಿ, ತಂಗಿ ನಿನ್ನ ವಯಸ್ಸು ಎಷ್ಟು? ಆಕೆ ಹೇಳಿದ್ರು, ಯಪ್ಪ ನನ್ನ ವಯಸ್ಸು 15 ರೀ ಅಂದ್ರು. ಆಕೆಗೆ 35 ಇದ್ದು. ಹಿಂಗ್ಯಾಕೆ ಮಾತಾಡ್ತಾರೆ ಈ ಹೆಣ್ಮಗಳು ಇರ್ಲಿ ಅಂತ ತಿಳ್ಕೊಂಡು, ಹೌದವ ನಿನ್ನ ಗಂಡನ ವಯಸ್ಸು ಎಷ್ಟವ? ನನ್ನ ಗಂಡಗೆ 5 ವರ್ಷ ರೀ ಅಂದ್ರಕ್ಕೆ. ಅವನಿಗಿದ್ದು 45. ಮತ್ತ ನಿಮ್ಮ ಮಾವನಿಗೆ ಎಷ್ಟು ವರ್ಷ? ಅವನಿಗೆ 70 ವರ್ಷ ಇದ್ದು. ಆಕೆ ಅಂದ್ರು 2 ವರ್ಷ ರೀ ಅಂದ್ರು. ಮತ್ತ ನಿಮ್ಮ ಅತ್ತೆ ಅದಾಳ? ಇಲ್ಲ, ಆಕೆ ಇದ್ದು ಇಲ್ಲ ಸತ್ತಾಳ್ರಿ ಅಂದ್ರು. ಆಕೆ ಏನು ಹೆಣ್ಮಗಳು ಮಾತಾಡ್ತಾಳ ಅಂತ ಕೇಳಿದ್ರು. ಗುರುಗಳು ಕೇಳಿದ್ರು, ಇದ್ರ ಅರ್ಥ ಏನು? ಯಪ್ಪ ನನ್ನ 35 ವರ್ಷ ಗುರುಗಳ ಕಡೆಯಿಂದ ದೀಕ್ಷಾ ತೆಗೆದುಕೊಂಡು ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಚಟಸ್ಥಳವೇ ಆತ್ಮ ಮಾಡಿಕೊಂಡು ಗುರುವಿನ ಮಗಳಾಗಿ ನಾ 10 ವರ್ಷ ಇತ್ತು, ಉಳಿದಿದೆಲ್ಲ ವ್ಯರ್ಥ, 10 ವರ್ಷ ಅಂತ ಹೇಳಿನಿ ಅಂತ ಹೇಳ್ದಾಳೆ. ನಾನು ನನ್ನ ಗಂಡ 5 ವರ್ಷ ಅಂತ ಹೇಳಿದ್ರೆ ಯಾಕೆ ನಿನ್ ಗಂಡಗ? ಅವನಿಗೆ 45 ಇದ್ದುರ್ರಿಪ್ಪ, 40 ವರ್ಷ ಇತ್ತು ಇದ್ದಿ ಬುದ್ಧಿ ಹೇಳದೆ 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 ಈಗ 5 ವರ್ಷ ಇತ್ತು ಗುರುವಿನ ಮಗ ಆಗ್ಯವ, ಅದಕ್ಕೆ 5 ವರ್ಷ ಅಂತ ಹೇಳಿನಿ, 40 ವರ್ಷ ಲ್ಯಾಪ್ಸ್ರಿ ಅಂತ ಹೇಳ್ದಾಳೆ. ಮತ್ ನಿಮ್ಮ ಮಾವಗ
ವರ್ಷ. ಆದರೆ 68 ವರ್ಷ ನಮ್ಮ ಮಾತೇ ಕೇಳಿಲ್ಲ. ಈಗ 2 ವರ್ಷ ಇತ್ತು ಗುರುವಿನ ಮಗ ಆಗಿ. ನಿಜವಾದ ಸಾರ್ಥಕತೆ ಜೀವನ ಅವನಿಗೆ 2 ವರ್ಷ ಅಂತ ಹೇಳಿನ್ರಿ. ಮತ್ತೆ ನೀವು ಮತ್ತೆ ಇಲ್ಲ ಅಂತ ಹೇಳಿರಲ್ಲ. ಹೌದ್ರಿ, ಇದ್ದು ಸತ್ತಂಗಳ ಎಷ್ಟು ಹೇಳಿದ್ರು ಕೇಳಲಾಗ್ಯಾಳ. ಇನ್ನೂ ಆಕಿಗೆ ಬುದ್ಧಿ ಬಂದಿಲ್ರಿ, ಆಕಿ ಇದ್ದು ಸತ್ತಂಗಳ ಅಂತ ಹೇಳಿನ್ರಿ ಅಂತ ಹೇಳಿದ್ರು. ಅಂದ್ರೆ ಇದ್ರ ಅರ್ಥ ಏನು ಅಂತ ಕೇಳಿದರೆ, ಗುರುವಿನ ಮಗಳಾಗಿ 5 ವರ್ಷ, 15 ವರ್ಷ, 2 ವರ್ಷ. ಆದರೆ ಶರಣಬಸಪ್ಪ ಅಪ್ಪ ಅವರು ಗುರುವಿನ ಮಗನಾಗಿ, ತಂದೆಯ ಮಗನಾಗಿ 80 ವರ್ಷ ಪರಿಪೂರ್ಣ ಬಾಳಿನ ಪುಣ್ಯಾತ್ಮ ಅಂದ್ರೆ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು. ಇಂಥವರ ಜಯಂತಿ ಇವರು ಯಾವ ಮಾಲಿಕೆಯಲ್ಲಿ ಬರ್ತಾರಂತ ಕೇಳಿದರೆ, ಬುದ್ಧ, ಬಸವ, ಮಹಾವೀರ, ನಾನಕ, ಯೇಸು ಕ್ರಿಸ್ತ, ಪೈಗಂಬರ, ಸಿದ್ದರಾಮ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಮೀರಾಬಾಯಿ, ಶರಣಬಸವ, ದೊಡ್ಡಪ್ಪ ಅಪ್ಪ, ಶರಣಬಸಪ್ಪ ಅಪ್ಪ ಅವರಿಗೆ ಇವರಿಗೆ ಜಯಂತಿ ಮಾಡಬೇಕು. ಇದು ಜಯಂತಿ. ಅದಕ್ಕೆ ಹೇಳಿದರು, ಹುಟ್ಟಿದವರೆಲ್ಲ ಜಯಂತಿ ಮಾಡುವುದಿಲ್ಲ, ಸತ್ತವರದೆಲ್ಲ ಪುಣ್ಯತಿಥಿ ಮಾಡುವುದಿಲ್ಲ. ಈ ಭಾಗದ ವಿದ್ಯಾಭಾಂಡಾರಿ, ಈ ಭಾಗದ ಶಿಕ್ಷಣದ ಜ್ಯೋತಿ ಹಚ್ಚಿದ, ಕಲ್ಯಾಣ ನಾಡವನ್ನೇ ವಿದ್ಯಾಧಾನವಾಗಿ ಬೆಳಗಿಸಿದ ಪುಣ್ಯಾತ್ಮರು ಯಾರು ಅಂತ ಕೇಳಿದ್ರೆ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು. ದೊಡ್ಡಪ್ಪ ಅಪ್ಪ ಹಚ್ಚಿದ ಜ್ಯೋತಿ, ಅಂದು ಹಚ್ಚಿದ ಜ್ಯೋತಿ ಇಂದಿಗಾಗೂ ಬೆಳಗುತ್ತಿದೆ. ಶ್ರೀ ಶರಣ ಬಸವಪ್ಪ ಅಪ್ಪ ಆಗುತ್ತಿದೆ. ಎಲ್ಲಿ ಅಂತ ಕೇಳಿದ್ರೆ ಅಮೇರಿಕ, ಇಂಗ್ಲೆಂಡ್, ಜಪಾನ್, ಜರ್ಮನಿ, ಎಲ್ಲ ದೇಶಗಳಲ್ಲಿ, ದೇಶ ವಿದೇಶಗಳಲ್ಲಿ ವಿದ್ಯಾರ್ಥಿಗಳವ. ಅಂದು ಹಚ್ಚಿದ ಜ್ಯೋತಿ ಇಂದಿಗೂ ಬೆಳಗುತ್ತಾ ಇದೆ. ಪೂಜ್ಯ ಶರಣಬಸವಪ್ಪ ಅಪ್ಪ ಆಗುತ್ತಿದೆ ವಿಶ್ವದಲ್ಲಿ ಅಂತ ಕೇಳಿದ್ರೆ ಅದು ಶರಣಬಸವಪ್ಪ ಅಪ್ಪ ಅವರು ದುಡಿದ ಪುಣ್ಯದ ಫಲ. ಇವತ್ತು ನಮ್ಮೆಲ್ಲರಿಗೆ ಶಿಕ್ಷಣವನ್ನೇ ಗಂಗಾ ನದಿ ಹೇಗೆ ಹರಿತಾ ಇದೆಯೋ, ಯಮುನಾ ನದಿ ಹೇಗೆ ಹರಿತಾ ಇದೆಯೋ, ಈ ಹಿಂದುಳಿದ ಭಾಗದಲ್ಲಿ ಶಿಕ್ಷಣವನ್ನೇ ನದಿಯಾಗಿ ಹರಿಸಿದವರು ಏಕೈಕರಂದ್ರೆ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು. ಅದಕ್ಕೆ ಅವರಿಗೆ ವಿದ್ಯಾಭಾಂಡಾರಿ ಅಂತ ಹೇಳಿದರು. ವಿದ್ಯಾಭಾಂಡಾರಿ, ವಿದ್ಯೆದಕ್ಕಿಂತ ಯಾವುದು ದೊಡ್ಡದಲ್ಲ. ಅಂಥವರು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರೈತರ ಪರವಾಗಿ, ಹಿಂದುಳಿದ ಪರವಾಗಿ ಇವತ್ತಿಗೂ ಕೂಡ ಗಡಿಯಾರ ಹ್ಯಾಂಗೆ ತಿರುಗಾಡ್ತಾ ಇದೆ. 87 ವರ್ಷ ಆದರೂ ಕೂಡ ವಿಶ್ವವಿದ್ಯಾಲಯ ನಡೆಸ್ತಾ ಇದ್ದಾರೆ. ವಿಶ್ವವಿದ್ಯಾಲಯ ಇಂಥ ಒಬ್ಬ ಕ್ರಾಂತಿ ಪುರುಷರ ಪುಣ್ಯದ ಫಲ ಪಡ್ಕೊಂಡವರೇ ನಾವು ಧನ್ಯರು. ಆದರೆ ನಮ್ಮ ಜನರಿಗೆ ಅರ್ಥ ಆಗಲ್ಲ. ಬಸವಣ್ಣ ಹುಟ್ಟಿದ್ದು ಕರ್ನಾಟಕ ಸುದೈವ, ಬಸವಣ್ಣನ ದುರ್ದೈವ. ಬಸವಣ್ಣನವರು ಹುಟ್ಟಿದ್ದು ಕರ್ನಾಟಕದ ಸುದೈವ, ಬಸವಣ್ಣನ ದುರ್ದೈವ. ಯಾಕಂದ್ರೆ ಅಮೇರಿಕ, ಜಪಾನ್, ಜರ್ಮನಿಯಲ್ಲಿ ಹುಟ್ಟಿದಂದ್ರೆ ಬಸವ ದೇಶ, ಬಸವ ನಾಡ ಆಗ್ತಿತ್ತು. ಹಾಗೆ ನಮ್ಮ ಭಾಗದ ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀನಿ ಅಂತ ಯಾರು ಇಲ್ಲ, ಕೊರತೆ ಇದೆ. ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಲಕ್ಷೋಪಲಕ್ಷ ಜನರಿಗೆ ವಿದ್ಯಾದಾನ ಮಾಡಿದ್ದಾರೆ. ಬಡವರಂದಿದ್ದಾರೆ, ದೀನರಂದಿದ್ದಾರೆ, ದಲಿತರಂದಿದ್ದಾರೆ, ಗರೀಬರಂದಿದ್ದಾರೆ, ನಿರ್ಗತಿಕರಂದಿದ್ದಾರೆ, ಬಿದ್ದವರನ್ನ, ಬೀಳುತ್ತಿರುವವರನ್ನ ಎತ್ತುವುದೇ ಧರ್ಮ ಅಂತ ತಿಳ್ಕೊಂಡಿದ್ದಾರೆ. ಅಂಥವರಿಗೆ ಪದ್ಮಭೂಷಣ, ಪದ್ಮವಿಭೂಷಣ ಕೊಡುವಂತ ನಾವು 5 ವರ್ಷ ಆಯ್ತು ಹೊಡಿತಾ ಇದ್ದೇವೆ. ಇನ್ನೂ ನಮ್ಮ ಸರ್ಕಾರಕ್ಕೆ ಬಿದ್ದಿಲ್ಲ. ಈಗ ಯಾರೋ ಹೇಳಿದ್ರು ಉಮೇಶ್ ಜಾಧವ್ ಬಂದಾರ್ರಿ ಅಂತ, ಬಂದಿಲ್ಲ. ಪತ್ರಿಕೆ ಮುಖಾಂತರ ಬಿಸಿ ಮುಟ್ಟಿಸ್ರು ರಾಜಕಾರಣಿಗಳಿಗೆ. ಯಾಕಂದ್ರೆ ಇಂಥ ರತ್ನ ಇದು ಅಮೋಘವಾದ ರತ್ನ. ಕೊಯ್ನೂರು ವಜ್ರ ಅಂತ ಇದೆ, ಅದು ಇಂಗ್ಲೆಂಡ್ನಲ್ಲಿದೆ. ಆ ಕೊಯ್ನೂರು ವಜ್ರ ನಮ್ಮ ಭಾರತ ದೇಶದ್ದು. ಆ ವಜ್ರವನ್ನ ನಾವು ಆಕಸ್ಮಿಕವಾಗಿ ಭಾರತ ದೇಶಕ್ಕೆ ತಂದು ಖರೀದಿ ಮಾಡಿದರೆ 5 ವರ್ಷ ನಮ್ಮ ದೇಶ ಕೂತ್ಕೊಳ್ತದೆ. 5 ವರ್ಷ ಯಾರು ದುಡಿಯದೇ ಬೇಡ. 5 ವರ್ಷ ನಮ್ಮ ದೇಶ ಕೂತ್ಕೊಳ್ತದ. ಅಂತ ಕೊಯ್ನೂರು ವಜ್ರ ನಮ್ಮ ಕಲ್ಯಾಣ ಕರ್ನಾಟಕದಾಗ ಯಾರು ಅಂತ ಕೇಳಿದ್ರೆ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು. ಇದು ಕೊಯ್ನೂರು ವಜ್ರ. ಕತ್ತೆಯೇನು ಬಲ್ಲದ ಮುತ್ತಿನ ಹಾರ ಅಂತ ನಮ್ಮ ರಾಜಕಾರಣಿಗಳಿಗೆ ಹಾಗಾಗಿಬಿಟ್ಟಾವ. ಮುತ್ತಿನ ಹಾರ ಅವ್ರ ಕೈ ಕೊಟ್ಟರೆ ಏನ್ ಗುರುತಾಗ್ತವ್ರಿ? ಅರ್ಥ ಮಾಡ್ಕೋಬೇಕು ನಮ್ಮ ರಾಜಕಾರಣಿಗಳು. ಮುಂದಿನ ದಿನಮಾನಗಳಲ್ಲಿ ಆದರೂ ಕೂಡ ಪದ್ಮಭೂಷಣ ಪ್ರಶಸ್ತಿ ಕೊಡಿಸಬೇಕು. ಕರ್ನಾಟಕ ಸರ್ಕಾರ ಮುಂದೆ ಬಿಜೆಪಿ ಇರ್ತದೋ ಹೋಗ್ತದೋ ಗೊತ್ತಿಲ್ಲ. ನಾವು ಇರ್ಲಿ ಅಂತೇವೆ, ಬೇಡ ಅನ್ನೋದಿಲ್ಲ. ಆದರೆ ಕರ್ನಾಟಕ ಸರ್ಕಾರ ಅಪ್ಪ ಅವರಿಗೆ ಕರ್ನಾಟಕ ರತ್ನ ಅಂತಕ್ಕಂಥದ್ದು ಕೊಡಬೇಕು ಅಂತ ನಿಮ್ಮ ಮಾಧ್ಯಮ ಮುಖಾಂತರವಾಗಿ, ಅದು ಬರೀ ಕಲಬುರಗಿಗೆ ಸೀಮಿತವಾಗಬಾರದು. ಮಾಧ್ಯಮ ಕರ್ನಾಟಕಕ್ಕೆ ಮುಟ್ಟಬೇಕು.
ಸರ್ಕಾರಕ್ಕೆ ಮುಟ್ಟಬೇಕು ಅಂತ ಮಾಧ್ಯಮದವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಪೂಜ್ಯ ಅಪ್ಪ ಅವರ ಬದಲು ಹೇಳಿದರೆ ಸೂರ್ಯನ ಬದಲು ಹೇಳಿದಾಗ, ಸಮುದ್ರದ ಬದಲು ಹೇಳಿದಾಗ, ಹಿಮಾಲಯ ಪರ್ವತ ಅಂತ ಹೇಳಿದ್ರು ಉಪಮಿಸಬಲ್ಲರು ಉಪಮಾತೀತರು, ಅವರಂಗೆ ಯಾರು ಆಗಲ್ಲ. ಅಂಥವರ ಹುಟ್ಟು ಹಬ್ಬಕ್ಕೆ ನಮ್ಮನ್ನು ಕರೆಸಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರಲ್ಲ, ಅದೇ ನಮ್ಮ ಭಾಗ್ಯ, ಅದೇ ನಮ್ಮ ಸೇವೆ. ಏನೂ ಮಾಡಕ್ಕಾಗಲ್ಲ. ದಾಸೋಗ ಅಂದ್ರೆ ಇದು ನುಡಿದು ಒಂದು ದಾಸೋಗೆ. ಈ ಸೇವೆಯನ್ನು ಅವರ ಪಾದಕ್ಕೆ ಅರ್ಪಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ. Said by the divine self. Now I call upon Master Kumar Deshmukh to speak about the evolution of the divine of the Samsthan, the Sharana Basaveshwara Mahadasoha Pita. Good evening everyone. Pujya Appaji, Matoshri Avvaji, Chiranjeevi Dodappaji and distinguished guests on and off the dais. Whenever the crisis arise and problems confront humanity in all spheres of life, it is said that the great souls come to this earth and rescue all of humanity and its creatures. The arrival of such great people on the human horizon is indeed providential. Lord Shanbashveshwara kindled a new hope for humanity and stood as a symbol of peace, prosperity and joy in human life. Lord Shanbashveshwara knew nothing except Dasoha. By giving away the offspring of Dodappa Sharana and Neelamma Tai to a childless couple, he tested their unshakable devotion, faith in the purity of mind and soul. Being profoundly moved by their extraordinary deed, in return of their child, he assured them that he would be their child forever in all successive lives. So, the Mahadasoha Pita was born owing the culmination of Shiva Bhava and Dasoha Bhava of Sharana Basava and Adi Dodappa Sharana's family, as a result of which we are best known with Bhavi Pitadipati Chiranjeevi Dodappa Appa. We together take a great pride in the rich legacy of Sharana Samskriti. His Holiness Pujyaratta Appaji, a great intellectual of this land, continuously fought the challenges of ignorance and bigotry, an intensely cultivated mind. He is a poet, philosopher, sutra writer, and above all, a crusader of education. In his own sparkling grandeur and wit, he grew as tall as a giant and stands in admiration of equality and Shaivite philosophy. He has selflessly served the society and all the disciples of Sharana Basaveshwara. It is this selfless service that helped this Samsthan live in the minds and hearts of people. Thank you very much. Thank you, Kumar, for a wonderful presentation. Knowing is said to be becoming aware of the existence around us. Let us put our hands together to welcome Kumari Shivani S. Appa to share a short profile of His Holiness Dr. Sharana Basappa Appa. His Holiness Pujya Dr. Appaji, the 8th Mahadasoha Pitadipati, Sharana Basaveshwara Samastana, President, Akhila Bharata Anubhava Mandapa, and the Chancellor, Sharana Basava Universities, on the principle that no religion is greater than service. Teaching and learning is not only for the sake of livelihood, but also for the welfare of others. My father was born on the 14th November 1935 in a spiritual ambience. The first thing he saw was a linga. The first sound he heard was a Panchakshara mantra, and the first smell was the fragrance of offerings at Trikala worship. Further, he had a spiritual luxury of being fed by his parents, Guru, Linga and Jangama. Right from the beginning, the Mahadasoha Pita is known for spreading the message of Dasoha and the wisdom, Satyam, Shivam and Sundaram.
When Pujya Appaji got initiated into the holy order in the year 1983 as the Mahadasoha Peethadipati, he took great pain in meeting the needs of peoples of his region by opening schools and colleges in various disciplines like arts, science, humanities, culture, language, management, tourism, etc. So did the centenary celebrated Sharana Basaveshwara Vidyavartaka Sangha, making huge progress. The philosophy that Kayaka Dasoha as Mahadasoha as propagated by Pujya Appaji. Thank you. Thank you, Kumari Shivani, for that beautiful narration about Pujya Appaji. A cold wind can be a sign of oncoming monsoon. Likewise, we have many things that bring about memories we cherish. Dear, what can a pencil remind you? Wait and see. Now, let me call on the stage Kumari Maheshwari Essappa to recite a poem written by her father, Pujya Appaji. ಪೆನ್ಸಿಲ್ ನಾನು ನೆನೆಸುವೆ ನೀನು, ಪೆನ್ಸಿಲ್ ನಾನು ನೆನೆಸುವೆ ನೀನು. ಕವಿಯು ಕವನ ಬರೆಯುವಾಗ, ಜವನು ಶಿಕ್ಷೆಯು ಬರೆಯುವಾಗ, ಜೀವನ ಟಿಪ್ಪಣಿ ಬರೆಯುವಾಗ, ಸಾವನು ಸನಿಹಕ್ಕೆ ಬರುತ್ತಿರುವಾಗ. ಪೆನ್ಸಿಲ್ ನಾನು ನೆನೆಸುವೆ ನೀನು, ಪೆನ್ಸಿಲ್ ನಾನು ನೆನೆಸುವೆ ನೀನು. ಸರಸ್ವತಿ ಅಕ್ಷರ ಲಿಖಿಸುವಾಗ, ಶರಣರು ವಚನವ ಬರೆಯುವಾಗ, ಬೊಮ್ಮನು ಬರಹ ರಚಿಸುವಾಗ, ಶಟವಿಯು ಲಿಖಿತವ ಲಿಖಿಸುವಾಗ. ಪೆನ್ಸಿಲ್ ನಾನು ನೆನೆಸುವೆ ನೀನು, ಪೆನ್ಸಿಲ್ ನಾನು ನೆನೆಸುವೆ ನೀನು. ಪೆನ್ಸಿಲ್ ನಾನು ದೇವರ ಕೈಗೆ ನೆನೆಸಲೇಬೇಕು, ಅವನು ನನಗೆ ಮಹಾದಾಸೋಹಿ ಶರಣ ಬಸವನಿಗೆ ವಿನಯದಿ ಸಲ್ಲಲಿ ಕಾವ್ಯವು ಅವಗೆ. ಪೆನ್ಸಿಲ್ ನಾನು ನೆನೆಸುವೆ ನೀನು, ಪೆನ್ಸಿಲ್ ನಾನು ನೆನೆಸುವೆ ನೀನು. ಥ್ಯಾಂಕ್ ಯು. Hidden in the meaning of the words when put together. Thank you, Kumari Maheshwari, for letting us to know the creative self of Pujya Appaji. What we learn, what we are is the blessings of God, and what we become is a gift to God. I'm very happy to introduce Kumari Apurva Katti on the stage to give a glimpse of Pujya Appaji's achievements. Parama Pujya Dr. Sharana Basappa Appa, the epitome of Mahadasoha, the poet sage of India, is a precursor and a trendsetter in education. Thus, he brought exponential development for this part of the country. He is a noble and a pious soul who soothed the parched souls of the millions of devotees. He is also an eminent administrator of great distinction. The Sangha has nearly 80 institutions and more than 25 postgraduate courses in different streams like engineering, technology, management, etc. His love and austerity of the Basaveshwara principles were instrumental in getting a 14 feet tall bronze equestrian statue of Lord Basaveshwara installed at the 9th gate of Indian Parliament. The statue stands as an identity and recognition of all the Sharanas of the region. Honours galore. Pujya Dr. Sharana Basappa Appa has been honoured and felicitated by several organizations and foundations recognizing his munificent contributions and services rendered to the society. Government of Karnataka conferred upon him the Rajyostava Award. The Gulbarga University bestowed upon him the honorary doctorate in
Literature in the year 1992. The Gokhale Education Foundation of Nasik in Maharashtra gave Punya Shloka Shiva Parvati Adhyatmika Prashasti for his contributions in the cultural field. Recognizing his contribution in fine art, the Lalit Kala Academy of Karnataka has given him its honorary award in the year 2006. Thank you. Thank you, Apurva, for sharing with us the achievements of Pujya Appaji. If we look around, nothing exists without a combination. Even the very existence itself is the principle of unity of the Purusha and Prakriti. This principle of unity is what the Sangha is made up of today and its success story. Let us put our hands together to welcome Kumari Bhavani Esappa to give you the sense of the underlying strength of the Sharana Basaveshwara Vidyavartaka Sangha. Pujya Appaji can be rightly called as Mahadasoha Yogi, as principles of Dasoha have developed into Mahadasoha philosophy. He is great exponent of the philosophy and says, giving without the feeling of I is Dasoha. Thus, Dasoha is a universal philosophy. The popular concepts like Kala Dasoha, Vijnana Dasoha, Akshara Dasoha and Jnana Dasoha share similar interests. As a daughter, I see an embodiment of Shiva and Shakti in my father and mother. In the humble and great deeds of my father, our mother has had even greater learning of experience, knowledge, tolerance and forgiveness. She has dedicated her life to this land and Samastana and is striving hard to cast out the corrupting evil forces. My mother hopes to always keep the sun shining on all of us here. I, my sisters and my brother are all fortunate enough to have a divine mother and father, and we find ourselves walking on similar roads and walking the same path. I, on behalf of everybody, propose a heartfelt thanks to Almighty Lord Sharana Basaveshwara for such delightful parents. I hope you all too agree with me that you too are fortunate. With these few words, I conclude my speech. Thank you. ತೊದಲು ನುಡಿಗಳಿಂದ ತುಂಬಾನೇ ಚೆನ್ನಾಗಿ ಅಪ್ಪವರ ಅವ್ವಾಜಿಯವರ ಒಂದು ವ್ಯಕ್ತಿತ್ವ ಗಾಯನ ಅಥವಾ ಅವರ ಚಿತ್ರಣವನ್ನು ನೀಡಿರುವಂತ ಎಲ್ಲ ಮಕ್ಕಳಿಗೂ ಶುಭ ಹಾರೈಕೆಗಳನ್ನ ಕೋರ್ತಾ ಈಗ ಕುಮಾರಿ ಶಿವಾನಿ ಎಸಪ್ಪ, ಕುಮಾರಿ ಕೋಮಲಾ ಎಸಪ್ಪ, ಕುಮಾರಿ ಮಹೇಶ್ವರಿ ಎಸಪ್ಪ, ಕುಮಾರ್ ದೇಶ್ಮುಖ್, ಕುಮಾರಿ ಅಪೂರ್ವ ಕಟ್ಟಿ, ಕುಮಾರ್ ಅಕ್ಷಯ್ ಕಟ್ಟಿ ಜೊತೆಗೆ ಶ್ರೀಮತಿ ಕಾಮಾಕ್ಷಿ ಕಟ್ಟಿ ಮೇಡಮ್ ಅವರಿಗೆ ಎಲ್ಲರಿಗೂ ಈಗ ಪೂಜ್ಯರಿಂದ ಸನ್ಮಾನ ಜರುಗ್ತಾ ಇದೆ. ಮಕ್ಕಳೆಲ್ಲರೂ ಮತ್ತು ಮೇಡಮ್ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ತುಂಬಾನೇ ಅದ್ಭುತವಾಗಿ ಮಕ್ಕಳು ಇಲ್ಲಿ ತಮ್ಮ ಒಂದು ಭಾಷಣವನ್ನ ಮಾಡಿದ್ರು. ಅವರಿಗೆಲ್ಲರಿಗೂ ಈಗ ಪೂಜ್ಯರಿಂದ, ಪೂಜ್ಯ ಮಾತೋಶ್ರೀ ಅವ್ವಾಜಿ ಅವರಿಂದ, ಪೂಜ್ಯ ಅಪ್ಪಾಜಿ ಅವರಿಂದ ಸನ್ಮಾನ ಜರುಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳಿಗೆ ಪ್ರೋತ್ಸಾಹವನ್ನು ಓದಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. On the dais, my colleagues, dear students, I stand before you to call upon, like every year, even this year also, our college stood for 654, Sumit 644, Satvik Mailapur 643, 619, Akhilesh Desai 603. College has been a synonym to the success since last 25 years. The college has
been the mind. This achievement has not taken place overnight. It's the outcome of great vision of Pujya Appaji, the guidance from our beloved principal sir, none other than Devarkar sir, and dedicated teachers. I feel privileged to mention that SBR PU College has been the fourth of very glowing academic results. We are getting exceptionally great results in the exams like NEET, JEE, CET year after year. I feel proud that this year in 2021 we had a strength announced that 375 plus students will get into medical courses, and that too from a single college. Whereas remaining around 600 students will make into different engineering courses. I also feel proud that this year in JEE examination, which is one of the toughest exam of this age group, we had 140 IIT for the different engineering courses. So it's certainly a matter which feel that examinations like UPSC, more and more students of our college will make into. So I thank the dignitaries for having given a chance to felicitate our students on this divine stage. Thank you one and all. ಶಿಕ್ಷಣ ಮಹಾವಿದ್ಯಾಲಯದಿಂದ ಸುಮಾರು 4 ಜನ ವಿದ್ಯಾರ್ಥಿಗಳು ರ್ಯಾಂಕ್ ಅನ್ನು ಪಡೆದಿರುತ್ತಾರೆ. ಅವರೆಲ್ಲರೂ ಕಲ್ಪನಾ ಮೇಡಮ್ ಅವರು ಕೊಡನೇ ರ್ಯಾಂಕ್, ಗೌಸಿಯಾ ಬೇಗಂ ಇವರು 2ನೇ ರ್ಯಾಂಕ್ ಆಗಿ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದಾರೆ. ಎಲ್ಲರೂ ಚಪ್ಪಾಳೆಯನ್ನ ಬಾರಿಸಬೇಕು. ಶರಣಮ್ಮ ಪಾಟೀಲ್ 5ನೇ ರ್ಯಾಂಕ್ ಬಂದಿದ್ದಾರೆ. ಬೇಗ ಬೇಗ ಬರಬೇಕು ವಿದ್ಯಾರ್ಥಿಗಳು. 9ನೇ ರ್ಯಾಂಕ್ ಅವರು ಸನ್ಮಾನಿಸ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಶುಭಾಶಯಗಳು. ಮುಕ್ತಾಂಬಿಕಾ ಮಹಿಳಾ BBA ಮಹಾವಿದ್ಯಾಲಯ ಹಾಗೂ ಮುಕ್ತಾಂಬಿಕಾ ಮಹಿಳಾ BCA ಮಹಾವಿದ್ಯಾಲಯದಿಂದ ವಿದ್ಯಾರ್ಥಿನಿಯರು ರ್ಯಾಂಕ್ ಪಡೆದು ದಾಖಲೆಯನ್ನೇ ನಿರ್ಮಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಪೂಜ್ಯರಿಗೆ ಹೇಳಲು ಇಷ್ಟಪಡುತ್ತಿದ್ದೇನೆ. ಮುಕ್ತಾಂಬಿಕಾ BBA ಸ್ನಾತಕ ವ್ಯವಹಾರ ಅಧ್ಯಯನದ ವಿಭಾಗದ ವತಿಯಿಂದ 2 ರ್ಯಾಂಕ್ಗಳು ಬಂದಿವೆ. ಮೊದಲ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿನಿ BBA ಇಂದ ನಿಶಬ್ದ GK, ಇವರು ಬಿಜಾಪುರ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕ್ ಅನ್ನ ಗಿಟ್ಟಿಸಿಕೊಂಡಿದ್ದಾರೆ. ವಿದ್ಯಾರ್ಥಿನಿಗೆ ಶುಭರಿಗೆ ಅಪ್ಪಾಜಿಯವರಿಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 10 ರ್ಯಾಂಕುಗಳಲ್ಲಿ ನಮ್ಮ ಮಹಾವಿದ್ಯಾಲಯದ ಸುಮಾರು 7 ರ್ಯಾಂಕುಗಳು ನಮ್ಮ ಮಹಾವಿದ್ಯಾಲಯದಿಂದ ವಿದ್ಯಾರ್ಥಿಗಳು ಪಡೆದುಕೊಂಡು ನಮ್ಮ ಒಂದು ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲ ರ್ಯಾಂಕ್ ಅನ್ನ ರೀತು ಎಸ್ ಭೈರಾಮಡ್ಗಿ, ವಿದ್ಯಾರ್ಥಿಗಳು ಬರ್ಬೇಕಮ್ಮ. ರೀತು ಎಸ್ ಭೈರಾಮಡ್ಗಿ. 4ನೇ ರ್ಯಾಂಕ್ ಮೇಘನಾ, ಇಲ್ಲಿಂದ 5ನೇ ರ್ಯಾಂಕ್ ರಶ್ಮಿ ಮೊಗಾರೆ. 6ನೇ ರ್ಯಾಂಕ್ ಸಾವಿತ್ರಿ. 10 ರ್ಯಾಂಕುಗಳಲ್ಲಿ 7 ರ್ಯಾಂಕ್ಗಳನ್ನ BCA ವಿದ್ಯಾರ್ಥಿಗಳು ಬಾಚಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ, ಎಲ್ರಿಗೂ ಜೋರಾದ ಚಪ್ಪಾಳೆ ಬರಬೇಕು. ಮಹಿಳಾ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯಕ್ಕೆ 7 ರ್ಯಾಂಕ್ಗಳನ್ನ ನಮ್ಮ ಸಂಸ್ಥೆಯಿಂದ ಬಂದಿದೆ ಅಂದ್ರೆ ಬಹಳ ಹೆಮ್ಮೆ ಪಡುವಂತಹ ವಿಚಾರ ಅಂತಾನೆ ಇಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಅಭಿನಂದನೆಗಳು. ಪ್ರಿನ್ಸಿಪಾಲ್ರು ನಾಗವೇಣಿ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ಸನ್ಮಾನ ಜರುಗ್ತಾ ಇದೆ. ರ್ಯಾಂಕ್ ವಿಜೇತ ಮಕ್ಕಳಿಗೆಲ್ಲರಿಗೂ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸುತ್ತೇನೆ. ನಂತರದಲ್ಲಿ ಶರಣ ಬಸವೇಶ್ವರ ಕಲಾ ಪದವಿ ಮಹಾವಿದ್ಯಾಲಯ ಕಲಬುರಗಿ ವಿದ್ಯಾಲಯದಿಂದ ಕುಮಾರಿ
ಇವರ from Lingarajappa Engineering College, Bidar, has secured top ranks in VTU and Kalyana Karnataka region. It's proud feeling for me to share the names of topper. Aisha Ahmad Khan from Civil Department secured 7th rank in VTU and 1st rank in Kalyana Karnataka region. Soumyashri Panchal from Electrical and Electronics Department secured 2nd rank in Kalyana Karnataka region. And Shantamma Kanje from Electrical and Electronics Department secured 3rd rank in Kalyana Karnataka region. Congratulations to everyone. Thank you. ಧನ್ಯವಾದಗಳು ಮೇಡಮ್ ಅವರಿಗೆ. ಈಗ ಡಾಕ್ಟರ್ ವಿನಿತಾ ಪಾಟೀಲ್ ಮೇಡಮ್ ಅವರಿಗೆ ಪೂಜ್ಯರಿಂದ ಸನ್ಮಾನ. ಪ್ರಾತಸ್ಮರಣೀಯ ಸಾವಿರಕ್ಕೊಬ್ಬ ಸತ್ಯ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಎನಿಸಿಕೊಂಡಿರ್ತಕ್ಕಂಥ ಯತ್ರ ಜೀವಃ ತತ್ರ ಶಿವಃ ಎಂಬ ತತ್ವವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಮ್ಮೆಲ್ಲರಿಗೂ ಕೂಡ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಹುಟ್ಟುಹಬ್ಬ ಸಮಾರಂಭ ಹಾಗೂ ಅವ್ವಾಜಿಯವರ ಜೊತೆಗೆ ನಮ್ಮೆಲ್ಲರ ಮುಂದಿನ ಆಶಾಕಿರಣವಾಗಿರ್ತಕ್ಕಂಥ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇವತ್ತು ನೀವೆಲ್ಲರೂ ಪಾಲ್ಗೊಂಡಿದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥವರು ಜ್ಞಾನಾನ್ನ ದಾಸೋಹಿಗಳು, ವಿದ್ಯಾ ವಾರಿಧಿಗಳು ಆಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಅಪ್ಪಾಜಿಯವರಲ್ಲಿ ಭಕ್ತಿಯ ಶರಣುಗಳನ್ನು ಅರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ಇವ ನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎನ್ನುವ ಭಾವದೊಂದಿಗೆ ಹಿಂದಕ್ಕೆ ಆಗಿ ಹೋಗಿರ್ತಕ್ಕಂಥ ಮಹಾತಾಯಿ ಲಿಂಗೈಕ್ಯ ಗೋದು ತಾಯಿಯವರ ಪ್ರತಿ ಸ್ವರೂಪಿಯಾಗಿರ್ತಕ್ಕಂಥ ದಾಕ್ಷಾಯಣಿ ಅವ್ವ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಅರ್ಪಣೆ ಮಾಡುತ್ತಾ ಚಿರಂಜೀವಿ ದೊಡ್ಡಪ್ಪ ಶರಣರಲ್ಲಿ ಕೂಡ ಶರಣುಗಳನ್ನು ಅರ್ಪಣೆ ಮಾಡುತ್ತಾ ಬೆಳಗುಂಪಿಯ ಪೂಜ್ಯರಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಎಲ್ಲ ಅಧ್ಯಕ್ಷ ಸದಸ್ಯ ಪದಾಧಿಕಾರಿಗಳವರೇ, ಪರಮ ಪೂಜ್ಯ ಅಪ್ಪಾಜಿಯವರ ಹುಟ್ಟುಹಬ್ಬಕ್ಕೆ ಪೂಜ್ಯರಿಗೆ ದರ್ಶನವನ್ನು ಮಾಡಬೇಕು, ಪೂಜ್ಯರ ಆಶೀರ್ವಾದವನ್ನು ಪಡಿಬೇಕು ಅಂತಕ್ಕಂಥ ಉತ್ಕಟವಾಗಿರ್ತಕ್ಕಂಥ ಅಪೇಕ್ಷೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಕಲಬುರಗಿ ಮಹಾನಗರದ ಹಳ್ಳಿಗಳಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಸದ್ಭಕ್ತ ವೃಂದವೇ, ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣಾರ್ಥಿಗಳು. ನಿಜಕ್ಕೂ ಕೂಡ ಇವತ್ತಿನ ದಿವಸ ನಮ್ಮೆಲ್ಲರಿಗೆ ಯಾವ ರೀತಿಯಾಗಿ ಆನಂದ ಆಗಿದೆ ಅಂತ ಕೇಳಿಕೊಂಡಾಗ, ನಮ್ಮ ಮನೆಯಲ್ಲಿ ಬಹಳ ವರ್ಷದಿಂದ 15-18 ವರ್ಷಗಳ ನಂತರ ಮಕ್ಕಳಾಗಿ ಒಂದು ಮಗುವಾಗಿ ಆ ಮಗುವಿನ ಜನ್ಮ ದಿನಾಚರಣೆಯನ್ನು, ಆ ಮಗುವಿನ ತೊಟ್ಟಿಲ ಕಾರ್ಯಕ್ರಮವನ್ನು ಮಾಡುವಂಥ ಆ ಸಂದರ್ಭದೊಳಗೆ ಎಷ್ಟು ಖುಷಿ ಆಗ್ತದೋ ಅದರ 1000 ಪಟ್ಟು ಖುಷಿ ಇವರ ಅಪ್ಪಾಜಿಯವರ ಹುಟ್ಟುಹಬ್ಬದಲ್ಲಿ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿಕೊಂಡಾಗ, ಅಪ್ಪಾಜಿಯವರ ಮೇರು ವ್ಯಕ್ತಿತ್ವದ ಆ ಒಂದು ಬದುಕು. ನಾವೆಲ್ಲರೂ ಪ್ರಪಂಚದ ಎತ್ತರವಾದಂಥ ಒಂದು ಶಿಖರ
ಅದು ಯಾವುದು ಅಂತ ಕೇಳಿಕೊಂಡಾಗ ಎಲ್ಲರೂ ಹೇಳ್ತೀವಿ ಮೌಂಟ್ ಎವರೆಸ್ಟ್ ಅಂತ ಹೇಳಿ. ಪ್ರಪಂಚದ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರೆ ಮೌಂಟ್ ಎವರೆಸ್ಟ್ ಅಂತ ಹೇಳ್ತೇವೆ. ಆದರೆ ಇಲ್ಲಿ ಇವತ್ತಿನ ದಿವಸ ಈ ವೇದಿಕೆಯಲ್ಲಿ ಇನ್ನೊಂದು ಮಾತು ಹೇಳಬೇಕಾಗಿದೆ. ಪ್ರಪಂಚದ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಆದರೆ ನಮ್ಮ ಕಲಬುರಗಿ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಅತ್ಯಂತ ಎತ್ತರವಾದಂಥ ವ್ಯಕ್ತಿತ್ವದ ವಿದ್ಯಾ ವಾರಧಿಯ ಒಂದು ಗ್ರೇಟ್ ಸೇಂಟ್ ಅದು ಮೌಂಟ್ ಎವರೆಸ್ಟ್. ಇದು ಗ್ರೇಟ್ ಸೇಂಟ್ ಅಂದ್ರೆ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಅಪ್ಪಾಜಿಯವರು ಅಂತಕ್ಕಂಥ ಮಾತನ್ನ ಇಲ್ಲಿ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಬಹಳ ದೊಡ್ಡ ವ್ಯಕ್ತಿತ್ವದ ಅಪ್ಪಾಜಿಯವರು. ಇವತ್ತು ನಾವೆಲ್ಲ ದೊಡ್ಡ ದೊಡ್ಡ ಪ್ರಪಂಚದ ಶ್ರೀಮಂತರನ್ನ ನೆನೆಸಿಕೊಂಡಾಗ ಅವರ ಬಂಗ್ಲೆ, ಅವರಿರ್ತಕ್ಕಂಥ ಕಾರುಗಳು, ಆಡಿ ಕಾರ್ ಅಷ್ಟಿದೆ, ಬೆಂಜ್ ಕಾರ್ ಇಷ್ಟಿದೆ, ಲ್ಯಾಂಬರ್ಗಿರ್ನಿ ಕಾರ್ ಇಷ್ಟಿದೆ ಅಂತ ಹೇಳಿ ಲಿಸ್ಟ್ ಮಾಡಿ ಅದನ್ನು ನೋಡಿ ಖುಷಿ ಪಡ್ತೇವೆ. ಆದರೆ ಅವೆಲ್ಲವೂ ಕೂಡ ಅವರ ಸ್ವಂತಿಕೆಗಾಗಿ, ಅವರ ಆನಂದಕ್ಕಾಗಿ. ಆದರೆ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಲ್ಲಿ ಎಂಥ ಒಂದು ದೊಡ್ಡ ಕಾರ್ ಇದೆಯಾ ಅಂತ ಕೇಳಿದ್ರೆ ನಮ್ಮ ಅಪ್ಪಾಜಿಯವರಲ್ಲಿ ನಾವೆಲ್ಲ ಹೆಮ್ಮೆ ಪಡಬೇಕು. ಎಂಥ ಒಂದು ದೊಡ್ಡ ಕಾರ್ ಇದೆಯಪ್ಪ ಅಂತಂದ್ರೆ ಶರಣಬಸವ ಯೂನಿವರ್ಸಿಟಿ ಅಂತಕ್ಕಂಥ ಸ್ವಂತ ಕಾರ್ ಇದೆ, ಸ್ವಂತ ಕಾರು. ಈ ಆ ಕಾರ ಅವರಿಗೆ ಅಷ್ಟೇ ಆನಂದ ಕೊಟ್ರೆ ಶರಣಬಸವ ಯೂನಿವರ್ಸಿಟಿ ಅಂತಕ್ಕಂಥ ಒಂದು ಸ್ವಂತ ಯೂನಿವರ್ಸಿಟಿಯನ್ನ ನಮ್ಮ ಮಕ್ಕಳಿಗೆ ದಾರಿ ದೀಪವಾಗಿ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ಪೂಜ್ಯ ಅಪ್ಪಾಜಿಯವರು ಮಾಡಿದ್ದಾರೆ. ಅದಕ್ಕಾಗಿ ನಾವು ಇವತ್ತಲ್ಲ, ನಾವು ನಮ್ಮ ಜನ್ಮ ಇರುವವರೆಗೂ ಕೂಡ ಪರಮ ಪೂಜ್ಯ ಅಪ್ಪಾಜಿಯವರಿಗೆ ಎಷ್ಟು ವಂದನೆಗಳನ್ನು ಹೇಳಿದ್ರು ಕೂಡ ಕಮ್ಮಿನೇ ಅಂತಕ್ಕಂಥ ಭಾವ. ಒಬ್ಬ ಅನುಭವಿ ಹೇಳ್ತಾನೆ, ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ್ಯ ವಿದ್ಯೆಯ. ಇದು ಸಂಸ್ಕೃತ ಭಾಷೆ, ಇದು ಸಂಸ್ಕೃತ ಶ್ಲೋಕ. ಇದು ಅವ್ರು ಹೇಳ್ತಾರೆ ಅನ್ನದಾನ ಶ್ರೇಷ್ಠ ದಾನ, ಆದರೂ ಅದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ವಿದ್ಯಾದಾನ. ಅನ್ನೇನ ಕ್ಷಣಿಕ ತೃಪ್ತಿ. ಅವ್ರು ಮತ್ತೆ ಮುಂದುವರ್ಸ್ಕೊಂಡು ಹೇಳ್ತಾರೆ, ಅನ್ನ ಕ್ಷಣಿಕವಾಗಿ ತೃಪ್ತಿ ಕೊಡುತ್ತದೆ. ಹಸಿದವನಿಗೆ ಊಟ ಮಾಡಿದಾಗ 1 ತಾಸು 2 ತಾಸು ಬಹಳ ಹಸು ತಾಳ್ತೀವಿ ಅಂತಂದ್ರೆ 1 ದಿವಸ ಕೂಡ ಇರಬಹುದು. ಆದರೆ ವಿದ್ಯೆಯಿಂದ ಬೆಳೆರ್ತಕ್ಕಂಥ ಮಗುವಿಗೆ, ಒಂದು ಬಡವ ವಿದ್ಯಾರ್ಥಿಗೆ ಅಕ್ಷರದ ಬೀಜ ಅಂತಕ್ಕಂಥದ್ದು ಅವನ ಹೃದಯದಲ್ಲಿ ತುಂಬಿದಾಗ ಅದು ಕೊನೆಯವರೆಗೂ ಆತ ಬಹಳಷ್ಟು ಒಳ್ಳೆ ರೀತಿಯಾಗಿ ಬದುಕು ಮಾಡ್ತಾನೆ. ಸಮಾಜವನ್ನು ಕೂಡ ತನ್ನ ಜ್ಞಾನದ ಒಂದು ದಿಶೆಯಲ್ಲಿ ಕೊಂಡುಕೊಂಡು ಹೋಗ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ ಅನ್ನದಾನ ಶ್ರೇಷ್ಠ ದಾನ, ಆದರೂ ಅದಕ್ಕಿಂತಲೂ ದೊಡ್ಡ ದಾನಪ್ಪ ಅಂತಂದ್ರೆ ವಿದ್ಯಾದಾನ. ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆಯ. ಅನ್ನ ಕ್ಷಣಿಕ ತೃಪ್ತಿ ಕೊಟ್ರೆ ವಿದ್ಯೆ ಅಂತಕ್ಕಂಥದ್ದು ನಮ್ಮ ಜೀವನ ಪರ್ಯಂತರವಾಗಿ ಮಹಾ ಬೆಳಕನ್ನು ಕೊಡುತ್ತದೆ. ಅದು ಈ ಸಮಾಜವನ್ನ ಬೆಳಕಿನಡೆಗೆ ಕೊಂಡೊಯ್ತದೆ ಅಂತಕ್ಕಂಥ ಮಾತನ್ನ ಅನುಭವಿಗಳು ಹೇಳ್ತಾ ಇದ್ದಾರೆ. ಅಂಥ ವಿದ್ಯಾದಾನ ನಿಜಕ್ಕೂ ಕೂಡ ಇದಕ್ಕಿಂತ ಮುಂಚೆ ಅನೇಕರು ಹೇಳಿದ್ರು. ಇವತ್ತು ನಾವೆಲ್ಲ ನೆನೆಸ್ಬೇಕು. ಇವತ್ತ ಹೆಣ್ಣು ಮಕ್ಕಳು ಅಂತಂದ್ರೆ ಹಿಂದಕ್ಕೆ ಮಡಿವಂತ ಸಮಾಜ ಇತ್ತು. ಹೆಣ್ಣು ಮಕ್ಕಳು ಹೊರಗೆ ಬರಬೇಕು ಅಂತಂದ್ರೆ ಕಷ್ಟವಾಗಿರ್ತಕ್ಕಂಥದ್ದಿತ್ತು. ನೀವೆಲ್ಲ ಸಾವಿತ್ರಿಬಾಯಿ ಫುಲೆ ಅವರ ಕಥೆಯನ್ನು ಕೇಳಿದ್ದೀರಿ. ಆ ತಾಯಿ ಹೊರಗೆ ಬರಬೇಕಾದರೆ ಅವಾಗಿನ ಸಮಾಜ ಆಕೆಯನ್ನು ಯಾವ ದೃಷ್ಟಿಯಿಂದ ನೋಡಿತ್ತು, ಎಷ್ಟು ತಿರಸ್ಕಾರ ಮಾಡಿತ್ತು, ಎಷ್ಟು ಅವಮಾನ ಮಾಡಿತ್ತು ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಆದರೆ ನಾವು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರ್ತಕ್ಕಂಥ ಕಲಬುರಗಿಯ ಜನತೆ, ಕಲಬುರಗಿ ಜಿಲ್ಲೆಯ ಜನತೆ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಇವತ್ತು ದೇಶ ವಿದೇಶಗಳಲ್ಲಿ ಇವತ್ತ ಒಳ್ಳೆಯ ಒಂದು ಸ್ಥಾನದಲ್ಲಿ ಇದ್ದಾರೆ ಅಂತಂತಂದ್ರೆ ನಾವು ಆ ಶ್ರೇಯಸ್ಸು, ಆ ಕೀರ್ತಿ ಅದು ಮೊಟ್ಟ ಮೊದಲಿಗೆ ಯಾರಿಗೆ ಸಲ್ಲಬೇಕಪ್ಪ ಅಂತಂದ್ರೆ ಲಿಂಗೈಕ್ಯ ಪರಮ ಪೂಜ್ಯ ದೊಡ್ಡಪ್ಪ ಅಪ್ಪವರಿಗೆ ಸಲ್ಲಬೇಕು. ಆ ನಿಟ್ಟಿನೊಳಗ ಆ ಪರಮ ಪೂಜ್ಯರು ಹಚ್ಚಿರ್ತಕ್ಕಂಥ ಆ ಸಸಿ ಅದು ಮರವಾಗಿ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಹೆಮ್ಮರವಾಗಿ ಬೆಳೀತಾ ಇದೆ. ಅಂತ ಪರಮ ಪೂಜ್ಯರ ಒಂದು ಜನ್ಮ ದಿನದಂದು ಇವತ್ತು ನೀವೆಲ್ಲರೂ ಕೂಡ ಕೂಡಿದ್ದೇವೆ. ನಿಜಕ್ಕೂ ಕೂಡ ಪರಮ ಪೂಜ್ಯರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಕಡಿಮೆ ಇದೆ. ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ, ಏನಪ್ಪಾ ಅಂದ್ರೆ ಗಗನಂ ಗಗನಾಕಾರಂ.
ಆಕಾಶ ಹೆಂಗದಪ್ಪ ಅಂದ್ರೆ ಆಕಾಶ ಆಕಾಶದಂಗೆ ಅದ, ಅದಕ್ಕೆ ಬೇರೆ ಉಪಮೆ ಎಕ್ಸಾಂಪಲ್ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಶರಣಬಸಪ್ಪ ಅಪ್ಪ ಅವರು ಹೆಂಗರಪ್ಪ ಅಂತಂದ್ರೆ ಶರಣಬಸಪ್ಪ ಅಪ್ಪ ಹಂಗೆ ಅವರ ಹೊರತಾಗಿ ಅದಕ್ಕೆ ಬೇರೆ ಉಪಮೆ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಪರಮ ಪೂಜ್ಯರಿಗೆ ಡಾಕ್ಟರ್ ಅಪ್ಪಾಜಿ ಅವರು ನಿಮಗಷ್ಟೇ ಅಲ್ಲ, ನನಗೂ ಕೂಡ ವಿದ್ಯಾಗುರುಗಳು. ನಾನು ಚಿಕ್ಕವನಿದ್ದಾಗ ನನ್ನನ್ನು ಪ್ರಾಥಮಿಕ ಹಂತದಿಂದ ಹಿಡ್ಕೊಂಡು ನನ್ನನ್ನು ಹೈಸ್ಕೂಲ್ವರೆಗೆ ತಮ್ಮ ನೇತೃತ್ವದಲ್ಲಿ ಬೆಳೆಸಿ ನನ್ನ 11 ವರ್ಷದ ಪಟ್ಟಾಭಿಷೇಕ ಸಂದರ್ಭದೊಳಗೆ ಬಹುಶಃ ಸ್ವಾಮೀಜಿಗಳ ಬದುಕಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ 11 ವರ್ಷಕ್ಕೆ ಪಟ್ಟವನ್ನು ಅಲಂಕರಿಸಿದವರಲ್ಲಿ ಬಹುಶಃ ನಾನೇ ಮೊಟ್ಟ ಮೊದಲಿಗ ಅಂತ ಅನಿಸ್ತದೆ. ಆ ಪಟ್ಟಾಧಿಕಾರದ ಸಂಪೂರ್ಣವಾಗಿರ್ತಕ್ಕಂಥ ನೇತೃತ್ವವನ್ನ ಯಾರು ವಹಿಸಿದ್ರು ಅಂತ ಕೇಳಿದ್ರೆ ಪರಮ ಪೂಜ್ಯ ಡಾಕ್ಟರ್ ಅಪ್ಪಾಜಿ ಅವರು ವಹಿಸಿದ್ರು. ಅದಕ್ಕೆ ಹೇಳ್ತಾ ಇದ್ದೇನೆ, ನಿಮಗಷ್ಟೇ ಗುರುಗಳಲ್ಲ, ನನಗೂ ಕೂಡ ಗುರು ಸ್ವರೂಪರು ಮಾರ್ಗದರ್ಶಕರು ಅಪ್ಪಾಜಿಯವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಪರಮ ಪೂಜ್ಯ ಅಪ್ಪಾಜಿಯವರಿಗೆ ಆ ಮಹಾದಾಸೋಹಿ ಶರಣಬಸವ ಹೆಚ್ಚಿನ ಇನ್ನೂ ಅವರಿಗೆ ಆರೋಗ್ಯ ಸಂಪತ್ತನ್ನ ಕೊಟ್ಟು 100 ವರ್ಷ ನಮ್ಮಂತ ಎಲ್ಲ ಈ ಗ್ರಾಮೀಣ ಪ್ರತಿಭೆಗಳಿಗೆ ಮಕ್ಕಳಿಗೆ ಒಂದು ವಿದ್ಯೆಯ ದಾರಿಯಲ್ಲಿ ಕೊಂಡೊಯ್ತಕ್ಕಂಥ ಒಂದು ಶಕ್ತಿಯನ್ನ ಪರಮ ಪೂಜ್ಯರಿಗೆ ಆ ಶರಣಬಸವರು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನ ಆ ಶರಣಬಸವರಲ್ಲಿ ಮಾಡಿಕೊಂಡು ನಮ್ಮ 4 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ. ಪೂಜ್ಯರಿಗೆ ಧನ್ಯವಾದಗಳು. ಸನ್ಮಾನ. ಅದೇ ರೀತಿಯಾಗಿ ಶ್ರೀ ದೊಡ್ಡಪ್ಪಗೌಡ ನರಿಬೋಳ್ ex-MLC ಅವರಿಗೂ ಕೂಡ ಶ್ರೀ ಬಸವರಾಜ್ ದೇಶಮುಖ್ ಅಣ್ಣವರಿಂದ ಸನ್ಮಾನ ಜರುಗ್ತಾ ಇದೆ. ಶ್ರೀಮತಿ ಅಪರ್ಣ ಮತ್ತು ದಾನಮ್ಮ ಅವರು ಕೂಡ ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೋರಿ. ದಾನಮ್ಮ ಅವರಿಗೆ ಅವರಿಂದ ಸನ್ಮಾನ ಜರುಗ್ತಾ ಇದೆ. ಸನ್ಮಾನಿಸಿಕೊಂಡ ಸರ್ವರಿಗೂ ಹಾಗೂ ಸನ್ಮಾನಿಸಿರುವ ಪೂಜ್ಯರಿಗೂ ಧನ್ಯವಾದಗಳು. ವಚನ. ಬ್ರಹ್ಮಧೂಪ ವಿಷ್ಣು ದೀಪ ರುದ್ರನೋಗುರ ಸುವಿಧಾನ ನೋಡ ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ ಪೂಜೆ ನೋಡ ಪೂಜೆ ನೋಡ. ಪ್ರಥಮದಲ್ಲಿ ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿರುವ
ನಮ್ಮೆಲ್ಲರ ಆರಾಧ್ಯ ದೈವವಾಗಿರುವ ಶರಣಬಸವೇಶ್ವರರ ಕರ್ತೃತ್ವ ಶಕ್ತಿಗೆ ಹಣಿಮಣಿಯುತ್ತ ಹಾಗೂ ಬಹಳ ಅಪರೂಪದ ಕಾರ್ಯಕ್ರಮ. ತಾವೆಲ್ಲ ಈ ಕಾರ್ಯಕ್ರಮದಾಗ ಹೆಂಗೆ ಭಾಗವಹಿಸಿರಿ ಅಂತಂದ್ರೆ, ಇದು ಅಪ್ಪೋರ ಹುಟ್ಟು ಹಬ್ಬ ಅಲ್ಲ, ಇದು ನಮ್ಮೆಲ್ಲರ ಹುಟ್ಟು ಹಬ್ಬ ಅಂತ ನೀವೆಲ್ಲ ಭಾಗವಹಿಸಿರಿ. ಬಹಳ ಅಪರೂಪದ ಕಾರ್ಯಕ್ರಮ. ಅಪ್ಪೋರ್ದು 87ನೇ ಹುಟ್ಟು ಹಬ್ಬ. ಅವ್ರಿಗೆ ನೋಡಿದ್ರೆ ಹಿಂಗೆ ಅನಿಸ್ತದೆ ನಮ್ಗೆ, ಅವರು ಹೆಂಗಂತಂತಂದ್ರೆ ಮರ್ಕುರಿ ಇದ್ದಂಗೆ ಅದಾರ, ಮರ್ಕುರಿ ಪಾದರಸ ಇದ್ದಂಗೆ. ಅವರ ಕ್ರಿಯಾಶೀಲತೆ, ಅವರ ಆಕ್ಟಿವ್ನೆಸ್ ಹೆಂಗದ ಅಂತಂದ್ರೆ 87 ಅನ್ಸಂಗಿಲ್ಲ. ಅದು 87 ಏನದ ಅಲ್ಲ, ಆ 8ರಾಗ 5 ಮೈನಸ್ ಮಾಡಿದ್ರೆ ಎಷ್ಟಾಗ್ತದ? ಜಸ್ಟ್ 37. 37 ವರ್ಷ ಕಂಡಂಗ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಕಾಣ್ತಾರೆ. ನಾವೆಲ್ಲ ಕಲಿಬೇಕಾಗಿದ್ದ ಬಹಳ ಅದ ಅವ್ರ ಕಡೆಯಿಂದ. ಈ ಶುಭ ಸಂದರ್ಭದಾಗ, ಈ ಕಾರ್ಯಕ್ರಮದಾಗ ಕಲ್ಯಾಣ ಕರ್ನಾಟಕದ ಕಳಸ ವಿದ್ಯಾ ಭಾಂಡಾರಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಲ್ಲಿ ಕೂಡ ಶರಣೆಂದು ನಮ್ಮ ದ್ರಾಕ್ಷಾಣಿ ತಾಯಿಯವರು, ತಮಗೆಲ್ಲ ತಾಯಿಂದಿರಿಗೆ ಗೊತ್ತದ. ನಾನಂತೀನಿ ನಮ್ಮ ಕಲ್ಯಾಣ ಕರ್ನಾಟಕದಾಗ ಬಹಳ ಪ್ರೀತಿ, ವಿಶ್ವಾಸ, ಕಾಳಜಿ ಇದ್ದ ತಾಯಿ ಯಾರಾದರೂ ಇದ್ರೆ ಅದು ದಾಕ್ಷಾಣಿ ತಾಯಿಯವರು ಅದಂತ ಹೇಳಬೇಕಾಗ್ತದೆ. ಅವ್ರು ಬಂದವರಿಗೆ ಹೆಂಗ ವೆಲ್ಕಮ್ ಮಾಡ್ತಾರ, ಸ್ವಾಗತ ಮಾಡ್ತಾರ ಅಂತಂದ್ರೆ ಬಹಳ ಪ್ರೀತಿಯಿಂದ ಅವ್ರು ಉಳಿಸೋದು ನೋಡ್ರಿ, ಪ್ರಸಾದ ಮಾಡಿಸೋದು ನೋಡ್ರಿ, ಇದು ನಂದಲ್ಲ, ಇದು ನಿಮ್ದು ಅಂತ ಪ್ರಸಾದ ಮಾಡಿಸೋರು ಯಾರಾದರೂ ಇದ್ರೆ ಅದು ದ್ರಾಕ್ಷಾಣಿ ತಾಯಿಯವರು ಅಂತ ಹೇಳ್ಬೇಕಾಗ್ತದೆ. ಮಾತು ಹಂಗೆ ಆಡ್ತಾರ ಅವ್ರು. ಜಚನಿಯವರು ಅಂತ ಹೇಳ್ಕೊಂಡು ಬರ್ತಾರೆ, ಕಲೆಕ್ಷನ್ ಆಫ್ ಗುಡ್ ಸ್ಪೀಚಸ್ ಆರ್ ಮೋರ್ ಬ್ಯೂಟಿಫುಲ್ ದೆನ್ ಫ್ಲವರ್ಸ್, ಗುಡ್ ಸ್ಪೀಚಸ್ ಆರ್ ಮೋರ್ ಟೇಸ್ಟಿಯರ್ ದೆನ್ ಹನಿ, ಗುಡ್ ಸ್ಪೀಚಸ್ ಫೇಮಸ್ ದೆನ್ ಗ್ರೇಟ್ ಮ್ಯಾನ್ ಅಂತ. ಒಳ್ಳೆಯ ಮಾತುಗಳು ಜೇನಿಗಿಂತ ಸುಂದರ, ಒಳ್ಳೆಯ ಮಾತುಗಳು ಕಂಚಿನ ತಟ್ಟೆಗಿಂತ ಆಕರ್ಷಣೆ, ಒಳ್ಳೆಯ ಮಾತುಗಳು ಓ ಮನುಷ್ಯನೇ, ಒಳ್ಳೆಯ ಮಾತುಗಳು ದೊಡ್ಡ ಮನುಷ್ಯನಿಗಿಂತ ಶ್ರೇಷ್ಠವು. ಅಂತಹ ಒಳ್ಳೆಯ ಮಾತುಗಳು ಯಾರ್ಯಾರು ಆಡ್ತಿದ್ರೆ ಅದು ದ್ರಾಕ್ಷಾಣಿ ತಾಯಿಯವರು ಆಡ್ತಾರಂತ ಈ ಸಂದರ್ಭದಾಗ ಹೇಳಬೇಕಾಗ್ತದೆ. ಅವ್ರಿಗೂ ಕೂಡ ಹುಟ್ಟು ಹಬ್ಬ ಅದ. ಆಮೇಲೆ ನಮ್ಮ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವ್ರಿಗೂ ಕೂಡ ಹುಟ್ಟು ಹಬ್ಬ ಅದ. ಈ ಕಾರ್ಯಕ್ರಮದಾಗ ಪಾಲ್ಗೊಂಡಿರ್ತಕ್ಕಂಥ ವಿದ್ಯಾಗುರುಗಳಾದ ಮುಗುಳನಾಮ ಪೂಜ್ಯರ ಪಾದಗಳಿಗೆ ಭಕ್ತಿಯ ಕ್ಷಣಗಳನ್ನು ಅರ್ಪಿಸ್ತಾ, ಈ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯಮಾನ್ಯ ಅತಿಥಿಗಳೇ, ಮಾತೆಯರೇ, ಮಹಾಜನಗಳೇ, ನಿಮ್ಮೆಲ್ಲರ ಅಂತರಾತ್ಮದ ಚೇತನ ಶಕ್ತಿಗೆ ಶರಣು ಶರಣಾರ್ಥಿಗಳು. ನಾನು ಕೊಪ್ಪಳ ಜಿಲ್ಲೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಂದು ಶಾಲೆಯ ಕಾರ್ಯಕ್ರಮಕ್ಕೆ ಹೋದಾಗ ನೀವು ಹೆಂಗೆ ಕುಂತಿದ್ದೀರಲ್ಲ, ನಿಮ್ಮಂಗೆ ಹೆಂಗೆ ಹುಡುಗರು ಕುಂತಿದ್ರು, ಪ್ರೈಮರಿ ಸ್ಕೂಲ್ ಹುಡುಗರು ಅವರು. ನಾನು ಒಂದು ಪ್ರಶ್ನೆ ಕೇಳೋದಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕದಾಗ ಯಾವುದು ಪ್ರಸಿದ್ಧಿ ಅದ, ಅಲ್ಲಿ ಏನು ಪ್ರಸಿದ್ಧಿ ಅದ ಅಂತ ಕೇಳಿದಾಗ ಸಣ್ಣ ಹುಡುಗ 8 ವರ್ಷದ ಹುಡುಗ ಎದ್ದು ಹೇಳ್ತದ, ಕಲ್ಯಾಣ ಕರ್ನಾಟಕದಾಗ ಏನು ಪ್ರಸಿದ್ಧಿ ಅದ ಅಂತಂದ್ರೆ ಗೊತ್ತದ ನಿಮ್ಗೆ, ಶರಣಬಸವೇಶ್ವರ ದೇವಸ್ಥಾನ ಅಂತ ಆ ಹುಡುಗ ಹೇಳ್ತದ. ಅದ್ರ ಜೊತೆಗೆ ಇನ್ನೊಂದು ಪ್ರಸಿದ್ಧಿ ಅದ ರೀ, ಅದು ಹುಡುಗ ತಿಳ್ಕೊಂಡದ ಏನಂತಂದ್ರೆ, ನಮ್ಮ ಕಲ್ಯಾಣ ಕರ್ನಾಟಕ ಇವತ್ತು ಶಿಕ್ಷಣದಾಗ ಶ್ರೀಮಂತ ಆಗ್ಬೇಕಂತಂದ್ರೆ ಅದು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವ್ರಲಿಂತ್ರಿ. ಅದಕ್ಕೆ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಕೂಡ ಪ್ರಸಿದ್ಧಿ ಅದ ಅಂತ ಸಣ್ಣ ಹುಡುಗ ಹೇಳ್ತದ. ನಿಮ್ಗೆಲ್ಲ ಗೊತ್ತದ, ಒಂದು 25-30 ವರ್ಷದ ಹಿಂದೆ ನೀವೆಲ್ಲ ಇವಾಗ ತಾವೆಲ್ಲ ಮಕ್ಕಳಿಗೆ ಸನ್ಮಾನ ಮಾಡ್ತಿದ್ದು ನೋಡಿದ್ರೆ ಬಹಳ ಖುಷಿ ಅನಿಸ್ತದೆ ನಿಮಗೆಲ್ಲ. ಆದರೆ 25-30 ವರ್ಷದ ಹಿಂದೆ ನಮ್ಮ ಕಲ್ಯಾಣ ಕರ್ನಾಟಕದ ಶಿಕ್ಷಣ ಪರಿಸ್ಥಿತಿ ಹಂಗಾಗಿತ್ತು ಅಂತ ನಿಮ್ಗೆಲ್ಲ ಗೊತ್ತದ. ನೀವೊಂದು ಇಂಜಿನಿಯರು ಅಥವಾ ಒಂದು MCA ಒಂದು MBA ಓದಬೇಕಂತಂತಂದ್ರೆ ಬೇರೆ ಜಿಲ್ಲೆಕ್ಕೂ ಅಥವಾ ಬೇರೆ ರಾಜ್ಯಕ್ಕೆ ಹೋಗುವಂಥ ಪ್ರಸಂಗ ಇತ್ತು, ನಿಮ್ಗೆಲ್ಲ ಗೊತ್ತದ. ಆದ್ರೆ ಇವಾಗ ನೋಡಿದ್ರೆ ಬೇರೆ ಸ್ಟೇಟ್ಲಿಂತ ಎಲ್ಲಿ ಓದ್ಲಕ್ಕೆ ಬರ್ತಾರೆ ಅಂತಂದ್ರೆ ಅದು ಡಾಕ್ಟರ್ ಶರಣಬಸಪ್ಪ ಅಪ್ಪ ಸಂಸ್ಥಾನಕ್ಕೆ ಬರ್ತಾರಂತ ನೀವೆಲ್ಲ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಷಯ ಗೊತ್ತದ ನಿಮ್ಗೆ. ನೀವೆಲ್ಲ ಇಷ್ಟು ಹುಡುಗರಿಗೆ ಭಾಳ ಮಸ್ತಾಗಿ
ಅವ್ರಿಗೇನು ಸನ್ಮಾನ ಮಾಡೋತ್ತೆ ಚಪ್ಪಾಳೆ ತಟ್ಟಿದ್ದು ಆದ್ರೆ ಇದೆಲ್ಲ ಕ್ರೆಡಿಟ್ ಯಾರಿಗೆ ಹೋಗ್ತದೆ ಅಂತಂದ್ರೆ 87 ವರ್ಷ ನಾನು ನೋಡ್ತೀನಿ. ಶ್ರಾವಣದಾಗ ಒಂದು ತಿಂಗಳು ಅಲ್ಲೇ ಇರ್ತೀನಿ. ರಾತ್ರಿ 2 ಆದ್ರೆ ಅಪ್ಪೋರು ಎಚ್ಚರಿರ್ತಾರೆ, ಓದ್ಕೊಂತಿರ್ತಾರೆ, ಶಿಕ್ಷಣದ ಬಗ್ಗೆ ಮಾತಾಡ್ಕೊಂತಿರ್ತಾರೆ. ಅವರಿಗೂ ಶಿಕ್ಷಣಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಾರ. ಅವರಿಗೆ ಇದು ಪದ್ಮಶ್ರೀ ಎಲ್ಲ ಅವಾಗೆ ಎಲ್ಲ ಸಿಕ್ಕು ಬಿಡಬೇಕಾಗಿತ್ತು. ಅದರ ಈ ಸಂದರ್ಭದಾಗ ನಮ್ಮ ಬಸವರಾಜ್ ಮತ್ತಿಮೂಡೋರದಾರ, ಶಶೀಲ್ ನಮೋಶಿಯವರದಾರ. ನೀವೆಲ್ಲ ನಾನು ಹೇಳೋದು ಇಷ್ಟೇ, ನಮ್ಮ ಕಲ್ಯಾಣ ಕರ್ನಾಟಕದ್ದು ಕಳಸ ಶಿಕ್ಷಣ ಸಂಸ್ಥೆ ಕಳಸ ಅಂತಂದ್ರೆ ಡಾಕ್ಟರ್ ಶರಣಬಸಪ್ಪ ಅಪ್ಪವರದಾರ. ಆ ಕಾರಣಕ್ಕೆ ನೀವಷ್ಟೇ ಅಲ್ಲ, ನಮಗೂ ಬೇಕಾದ್ರೆ ಹೇಳ್ರಿ, ನಾವು ಬರ್ತಿದ್ದೇವೆ. ಯಾಕಂತಂದ್ರೆ ಇದು ಪದ್ಮಶ್ರೀ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ತಗೊಂಡ್ರೆ ನಮ್ಗೆಲ್ಲರಿಗೂ ಬಂದಂಗೆ ಆಗ್ತದಂತ ಈ ಸಂದರ್ಭದಾಗ ಹೇಳ್ತೀನಿ ನಾನು. ನೀವೆಲ್ಲ ಕೂಡ ಪ್ರಯತ್ನ ಮಾಡಬೇಕು. ಆ ಕಾರಣಕ್ಕೆ ನಮಗೂ ಬಹಳ ಖುಷಿಯಾಗ್ಯದ. ಈ 87 ವರ್ಷದ್ದೇನು ಹುಟ್ಟುಹಬ್ಬ ಅದಲ್ಲ, ಬಹಳ ಖುಷಿಯಾಗ್ಯದ. ಆ ಕಾರಣಕ್ಕೆ ತಾವು ಎಲ್ಲ ಏನು ಪಾಲ್ಗೊಂಡಿದ್ದೀರಲ್ಲ, ನೀವೆಲ್ಲ ಏನು ತಗೊಂಡು ಹೋಗ್ಬೇಕಂತಂದ್ರೆ ಶರಣಬಸಪ್ಪ ಅಪ್ಪ ಅವ್ರ ಮೇಲೆ ಎಂಥ ಆಶೀರ್ವಾದ ತಗೊಂಡು ಹೋಗ್ಬೇಕಂತಂದ್ರೆ ನಮ್ಮ ಮಕ್ಕಳಿಗೆ ಹಿಂಗೆ ತಯಾರು ಮಾಡಬೇಕು, ನಮ್ಮ ಮಕ್ಕಳಿಗೆ ಹಿಂಗೆ ಬೆಳೆಸಬೇಕು. ಆಮೇಲೆ ಅವರಲ್ಲಿರ್ತಕ್ಕಂತಹ ಆ ಚೇತನದ ಶಕ್ತಿ, ಆ ಕಾರ್ಯ ಚಟುವಟಿಕೆ ಎಲ್ಲ ನೀವೆಲ್ಲ ತಗೊಂಡು ಹೋಗೋರಾಗ್ರಿ ಅಂತ ಈ ಸಂದರ್ಭದಾಗ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಓಂ ಶಂಭುಯಾತ್. ಪೂಜ್ಯರ ನುಡಿಗಳಿಗೆ ಧನ್ಯವಾದಗಳು. ಈಗ ಮಾತೋಶ್ರೀ ಡಾಕ್ಟರ್ ಆರಾಧ್ಯ ದೇವರಾದ ಶರಣಬಸವ ಅಪ್ಪಾಜಿಯವರಿಗೆ ನಮಸ್ಕರಿಸಿ, ಪೂಜ್ಯ ಶ್ರೀಯರಾದ ಶಿವಲಿಂಗ ಶಿವಾಚಾರ್ಯರಿಗೆ ಮತ್ತು ಪೂಜ್ಯ ಶ್ರೀಯರಾದ ಪರ್ವತೇಶ್ವರ ಶಿವಾಚಾರ್ಯ ಇಬ್ಬರಿಗೂ ನನ್ನ ಕೋಟಿ ನಮನಗಳು. ವೇದಿಕೆ ಮೇಲೆ ಗಣ್ಯ ವ್ಯಕ್ತಿಯವರೇ, ಎಲ್ಲ ಸೋದರ ಸೋದರಿಗೆ, ಗುರುರೊಂದರಿಗೆ, ಪ್ರತಿಯೊಬ್ಬರಿಗೂ ನನ್ನ ಶರಣಾರ್ಥಿಯು. ಮೊದಲಿಗೆ ನಿಮ್ಮೆಲ್ಲರಿಗೆ ನೋಡಿ ಬಹಳ ಆನಂದ ಆಯ್ತು. ನೀವೆಲ್ಲರೂ ನೋಡಿ ಬಹಳ ಆನಂದ ಆಯ್ತು. ಈ ಚಲಿಪಿಲಿ ಗದ್ದಲ ನೋಡಿ ಬಹಳ ದಿವಸ ಆಗಿತ್ತು. ನೀವು ನೋಡಿ ನಮ್ಗೆಲ್ಲರಿಗೂ ಒಂದು ಉತ್ಸಾಹ ಬಂದಂಗೆ ಆಗೈತಿ ಇವತ್ತು. ಇವತ್ತು ಕಾರ್ಯಕ್ರಮ ಎದಕ್ ಮಾಡಿದ್ವಿ ಅಂದ್ರೆ ಅಪ್ಪಾಜಿಯವ್ರು ನೀವೆಲ್ಲ ನೋಡ್ರಿ, ಅಪ್ಪಾಜಿಯವ್ರ ಆಶೀರ್ವಾದ ನೀವೆಲ್ಲ ಪಡೀರಿ. ನಿಮ್ಗೆಲ್ಲರಿಗೂ ನೋಡಿ ನಾವು ಉತ್ಸಾಹ ಆನಂದ ನಮಗೂ ಬರಲಿ ಅಂತ ಹೇಳಿ ನೋಡೋ ಸಲಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಿಮ್ಮೆಲ್ಲರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಟಾಪ್ ಆಗಿರುವುದು ನೋಡಿ ಬಹಳ ಹೆಮ್ಮೆ ಆಯಿತು. ವಿದ್ಯಾರ್ಥಿಗಳ ಕಾಂಗ್ರೆಸ್ ಮೊದಲಿಗೆ ಹೇಳ್ತೇನೆ. ಹೀಗೆ ಹೆಚ್ಚಿಗೆ ಬೆಳೆಯಲಿ ಸಂಸ್ಥೆ, ಮಕ್ಕಳು ಜೊತೆಗೆ ಶಿಕ್ಷಕರು ಬೆಳೆಯಲಿ ಎಂದು ಹಾರೈಸುತ್ತೇನೆ. ನಿಮ್ಮ ಅಪ್ಪಾಜಿಯರ ಹುಟ್ಟುಹಬ್ಬದ ಸಲುವಾಗಿ ನಾ 15 ನುಡಿಗಳ ಒಂದು ಕವನ ಬರೆದಿದ್ದೇನೆ. ಆ ಕವನವನ್ನು ಓದುತ್ತೇನೆ. ಕಾಯಕದಲ್ಲಿ ಕೈಲಾಸ ಕಂಡಾರ ನಿಮ್ಮಪ್ಪಾಜಿಯವರು, ಕಾಯಕದಲ್ಲಿ ಕೈಲಾಸ ಕಂಡಾರ ನಿಮ್ಮಪ್ಪಾಜಿ ಶರಣರು, ಚಂದಮಾಮನಂತೆ ಸುಂದರ ಕಂಡಾರ ನಿಮ್ಮಪ್ಪಾಜಿ ಶರಣರು, ಸೂರ್ಯನ ಪ್ರಕಾಶದಂತೆ ಎಲ್ಲರ ಜೀವನ ಬೆಳಗ್ಯಾರ ನಿಮ್ಮಪ್ಪಾಜಿ ಶರಣರು, ಅನ್ನದಾಸೋಹ ಮಾಡಿ ಭಕ್ತರ ಬಡವರ ಹೊಟ್ಟೆ ತುಂಬಿದಕ್ಕೆ ಮನತುಂಬಿ ಹರಸಾರ ನಿಮ್ಮ ಅಪ್ಪಾಜಿಯರೇ ಶರಣರಿಗೆ, ಜ್ಞಾನದಾಸೋಹ ಮಾಡಿ ಲಕ್ಷಗಟ್ಟಲೆ ಮಕ್ಕಳು ಜ್ಞಾನಿಗಳಾಗಿದ್ದಕ್ಕೆ ವಿದ್ಯಾಭಂಡಾರಿ ಆಗ್ಯಾರ ನಿಮ್ಮ ಅಪ್ಪಾಜಿ ಶರಣರು, ಅರಿವೇ ಗುರು ಎನ್ನುವಂತೆ ಸ್ವತಂತ್ರ ವಿಚಾರ ಮಾಡಲು ಹಚ್ಚಾರ ನಿಮ್ಮಪ್ಪಾಜಿ ಶರಣರು, ಉದ್ಯೋಗ ದಾಸೋಹ ಮಾಡಿ ಸಾವಿರಾರು ಕುಟುಂಬ ಉದ್ಧಾರ ಮಾಡ್ಯಾರ ನಿಮ್ಮಪ್ಪಾಜಿ ಶರಣರು, ಕಲೆ ಸಾಹಿತ್ಯ ಬೆಳೆಸಿ ದಾಸೋಹ ಸೂತ್ರ ಬರೆದು ದಾಸೋಹ ಜ್ಞಾನ ರತ್ನ ಆಗ್ಯಾರ ನಿಮ್ಮಪ್ಪಾಜಿ ಶರಣರು, ಅವರ ದಾಸೋಹ ಮನೋಭಾವಕ್ಕೆ ರಾಜ್ಯ ಪ್ರಶಸ್ತಿ ಕೊಟ್ಟಾರ ನಿಮ್ಮಪ್ಪಾಜಿ ಶರಣರಿಗೆ. ಆಗ ಮೌಂಟಸರಿ ಮಾಡಿ ಮಕ್ಕಳ ಮನಸ್ಸಿನಲ್ಲಿ ಸರಸ್ವತಿ ಕೊಡಿಸ್ಯಾರ ನಿಮ್ಮಪ್ಪಾಜಿ ಶರಣರು. ಇಂದು ಶರಣಬಸವ ವಿಶ್ವವಿದ್ಯಾಲಯ ಮಾಡಿ ಕಲ್ಯಾಣ ಕರ್ನಾಟಕದ ಜನರನ್ನು ಜ್ಞಾನಿಗಳನ್ನಾಗಿ ಮಾಡಿ ಶರಣಬಸವೇಶ್ವರ ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸ್ಯಾರ ನಿಮ್ಮಪ್ಪಾಜಿ ಶರಣರು. ಡೆಲ್ಲಿಯಲ್ಲಿ ಪಾರ್ಲಿಮೆಂಟಿನಲ್ಲಿ ಬಸವಣ್ಣರ ಮೂರ್ತಿ ಕೂಡಿಸಿ ಶರಣರ ನಾಡು ಶರಣ ತತ್ವ ಎತ್ತಿ ಹಿಡಿದಾರ ನಿಮ್ಮಪ್ಪಾಜಿ ಶರಣರು. ಮಣ್ಣು ಮುಟ್ಟಿದರೂ ಹಣ್ಣು ಆಗುವ ಶಕ್ತಿ ಶರಣಬಸವೇಶ್ವರ ಕೊಟ್ಟಾರ ನಿಮ್ಮಪ್ಪಾಜಿ ಶರಣರಿಗೆ. ಶರಣಬಸವೇಶ್ವರ ಭಕ್ತಿಯಲ್ಲಿ ಶಕ್ತಿ ಕಂಡಾರ, ಅನ್ನದಲ್ಲಿ ಪ್ರಸಾದ, ನೀರಿನಲ್ಲಿ ತೀರ್ಥ ಕಂಡರು, ಗುರುಲಿಂಗ ಜಂಗಮ ಪೂಜೆಯಲ್ಲಿ ಮೋಕ್ಷದ ದಾರಿ ನಡೆಯುತ್ತಿರುವರು ನಿಮ್ಮಪ್ಪಾಜಿ ಶರಣರು. ಬರೇ ತಮ್ಮ 9 ಮಕ್ಕಳ ತಂದೆಯಾಗಿ ಪ್ರೋತ್ಸಾಹಿಸಿಲ್ಲ, ಜಗದ ಜನರಿ ಮಕ್ಕಳಿಗೆ ಪ್ರೋತ್ಸಾಹಿಸಿ ಜಗಕ್ಕೆ ಅಪ್ಪಾಜಿ ಎಂದು ಕರೆಸಿಕೊಂಡಾರ ನಿಮ್ಮಪ್ಪಾಜಿ ಶರಣರು. ಅಪ್ಪಾಜಿಯವರು 100 ವರ್ಷ ಶತಾಯುಷಿಗಳೆಂದು ಬಾಳಿ ಬೆಳಗಲಿ ಎಂದು ಶರಣಬಸವೇಶ್ವರಲ್ಲಿ ಎಲ್ಲರೂ ಪ್ರಾರ್ಥಿಸೋಣ ಮತ್ತು ಹಾರೈಸೋಣ.
ನಾವೊಂದೆರಡು ಮಾತುಗಳಾಡ್ತೇನೆ. ನಿಮ್ಮ ಅಪ್ಪಾಜಿಯವರು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ MA ವಿದ್ಯಾಭ್ಯಾಸ ಮಾಡಿದರು. ಧಾರವಾಡನ್ನು ಜ್ಞಾನ ಲೋಕದ ಸ್ವರ್ಗ ಎಂದು ಕಂಡರು. ನಿಮ್ಮ ಅಪ್ಪಾಜಿಯವರು ಅದರಂತೆ ಹಿಂದುಳಿದ ಪ್ರದೇಶವಾದ ಕಲಬುರಗಿಯಲ್ಲಿ ಶರಣಬಸವ ವಿಶ್ವವಿದ್ಯಾಲಯ ಮಾಡಿ ಜ್ಞಾನ ಲೋಕದ ಸ್ವರ್ಗ ಮಾಡಿದರು. ಇಲ್ಲಿ ಕಲ್ಯಾಣ ಕರ್ನಾಟಕವನ್ನು ಎಜುಕೇಶನ್ ಹಬ್ ಮಾಡಿರುವ ಗೌರವ ನಿಮ್ಮ ಅಪ್ಪಾಜಿಯವರಿಗೆ ಸಲ್ತೈತೆ. ಅಂದು ಲಿಂಗೈಕ್ಯ ಪರಮ ಪೂಜ್ಯ ದೊಡ್ಡಪ್ಪ ಅವರು 1934ರಲ್ಲಿ ಮಹಾದೇವಿ ಕನ್ಯಾ ಪ್ರಾಥಮಿಕ ಮೊದಲನೇ ಕನ್ಯಾ ಶಾಲೆಯನ್ನು ಪ್ರಾರಂಭಿಸಿದರು. ಇಂದು ನಿಮ್ಮ ಅಪ್ಪಾಜಿಯವರು ಉತ್ತರ ಕರ್ನಾಟಕದ ಮೊದಲ ಮಹಿಳಾ ಗೋದುತಾಯಿ ತಾಂತ್ರಿಕ ಮೊದಲನೇ ಮಹಿಳಾ ಎಂಬ ಹೆಗ್ಗಳಿಕೆ ನಿಮ್ಮ ಅಪ್ಪಾಜಿಯವರಿಗೆ ಸಲ್ಲುತ್ತದೆ. ಇದರಂತೆ 80 ವರ್ಷದ ಲಿಂಗೈಕ್ಯ ಪರಮ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರು ಸಾಧನೆ, ಯಶಸ್ಸು, ಸಾಮರ್ಥ್ಯ ಶಕ್ತಿ, ಆಧ್ಯಾತ್ಮಿಕ ಚೈತನ್ಯ ಶಕ್ತಿ, ಜ್ಞಾನ ದಾಸೋಹ, ಅನ್ನ ದಾಸೋಹ, ಶಿಕ್ಷಣ ದಾಸೋಹ, ತಪಸ್ಸಿನ ಯೋಗದ ಫಲ ಅವರು ನಿಮ್ಮ ಅಪ್ಪಾಜಿಯವರಿಗೆ ದಾರಿ ಎರೆದರು. ಲಿಂಗೈಕ್ಯ ಪರಮ ಪೂಜ್ಯವರು ನಿಮ್ಮ ಅಪ್ಪಾಜಿಯವರು ಕೂಡ 80 ವರ್ಷ ತಪಸ್ಸಿನ ಫಲ ಇದೆ. ಇದರ ಜೊತೆ ಮೊದಲನೇ 6 ಪೀಠಾಧಿಪತಿಯರ ಶಕ್ತಿ ಮತ್ತು ಶರಣಬಸವೇಶ್ವರ ಆಶೀರ್ವಾದದಿಂದ ಪೀಠದ ಪರಂಪರೆ ಶಕ್ತಿ ಬೆಳೆಯುತ್ತಾ ನಡೆದಿದೆ. ಒಂದು ಕಲ್ಲಿನ ಅಡಿಪಾಯದಿಂದ ಹೆಮ್ಮರವಾಗಿ ಬೆಳೆದಿದೆ ಈ ಸಂಸ್ಥೆ. ಇದರ ಜೊತೆ ನಮ್ಮ ಎಲ್ಲ ಶಿಕ್ಷಕರು ಶ್ರಮ ವಹಿಸಿ ನಿಷ್ಠೆಯಿಂದ ಕಾಯಕ ದಾಸೋಹ ಮಾಡುತ್ತಿದ್ದಾರೆ. ಶಿಕ್ಷಣದ ಗುಣಮಟ್ಟದ ಶಿಕ್ಷಣ ಮತ್ತು ನಿಮ್ಮ ಅಪ್ಪಾಜಿಯವರ ಪ್ರೋತ್ಸಾಹ, ಶರಣಬಸವೇಶ್ವರ ಆಶೀರ್ವಾದ, ದೊಡ್ಡಪ್ಪಾಜಿಯವರ ಸಂಕಲ್ಪ ಇಂದು ಈ ಎತ್ತರ ಮಟ್ಟಿಗೆ ಬೆಳೆಯಲಿಕ್ಕೆ ಈ ಸಂಸ್ಥೆ ಕಾರಣವಿದೆ. ಈ ತ್ರಿಸಂಗಮ ಸಂಕಲ್ಪದಿಂದ ದಿವ್ಯ ಚೈತನ್ಯ ಶಕ್ತಿಯಾಗಿ ಕೆಲಸ ಮಾಡುತ್ತಿದೆ. ಅಂತಲೇ ವರ್ಷ ಹೆಚ್ಚಿಗೆ ಬೆಳೆಯುತ್ತಿದೆ ಸಂಸ್ಥೆ ಮತ್ತು ಯಶಸ್ಸು ಕಾಣ್ತಾ ಇದೆ. ಮೊದಲು ಪ್ರೈಮರಿ ಪ್ರಾರಂಭಿಸಿ ಹೈಸ್ಕೂಲ್ ಆಯಿತು, ನಂತರ PUC ಡಿಗ್ರಿ ಕಾಲೇಜ್ ಆಯಿತು, ಯಶಸ್ಸು ಕಂಡರು. ಇಲ್ಲಿ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯಲ್ಲೂ ಕೈ ಹಾಕಿ ಯಶಸ್ಸು ಕಂಡರು. ಶರಣಬಸವ ವಿಶ್ವವಿದ್ಯಾಲಯ ಯಶಸ್ವಿಯಾಗಿ ನಡೀತಾ ಇದೆ. ಉದಾಹರಣೆಗೆ ನಾವೆಲ್ಲರೂ ವಿದ್ಯಾರ್ಥಿಗಳು ಟಾಪರ್ ಆಗಿದ್ದು ನೋಡಿದ್ದೇವೆ. ಇಲ್ಲಿ ನಮ್ಮ ಎಲ್ಲರಿಗೂ ಹೆಮ್ಮೆ ಆಗುತ್ತದೆ. ಕಲ್ಯಾಣ ಕರ್ನಾಟಕದ ಮೊದಲನೇ ಪ್ರೈವೇಟ್ ಶರಣಬಸವ ವಿಶ್ವವಿದ್ಯಾಲಯ ಎನ್ನಲು ನಮಗೆ ಹೆಮ್ಮೆ ಆಗುತ್ತದೆ. ಈ ಸಂಸ್ಥೆ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಗೌರವದಿಂದ ದುಡಿಯುತ್ತಿದ್ದಾರೆ. ಆದರ್ಶ ಪ್ರಜೆಗಳಾಗಿದ್ದರೆ ಕಾಯಕ ದಾಸೋಹ ಮಾಡುತ್ತಿರುವುದು ಕಾಣಬಹುದು. ವಿದ್ಯಾರ್ಜನೆಯಾಗಲಿ ಆರ್ಥಿಕವಾಗಲಿ ನಮ್ಮ ಸಂಸ್ಥೆ ಯಶಸ್ವಿಯಾಗಿ ಮುನ್ನಡೆಯುತ್ತದೆ. ಸ್ಕೂಲಿನಿಂದ ಡಿಗ್ರಿಯವರೆಗೂ PGಯವರೆಗೂ ಕಲಾಕ್ಷೇತ್ರ, ಸಾಹಿತ್ಯ, ಚಿತ್ರಕಲೆ, ವಾಣಿಜ್ಯ, ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಎಲ್ಲದರಲ್ಲೂ ಯಶಸ್ಸು ಕಂಡಿದೆ. ಇನ್ನು ಮುಂದೆಯೂ ಹೋಗಿ ಅಪ್ಪಾಜಿಯವರು ವೈದ್ಯ ಲೋಕದಲ್ಲಿ ಕೈ ಹಾಕಲು ಮುನ್ನಡೆಯಲು ಚಿಂತನೆ ಮಾಡುತ್ತಿದ್ದಾರೆ. ಇದು ಕೂಡ ಯಶಸ್ವಿಯಾಗಲು ನಮ್ಮೆಲ್ಲರಿಗೂ ಸಂದೇಹವಿಲ್ಲ ಅಂತ ಹೇಳ್ಬೋದು. ಶರಣಬಸವೇಶ್ವರ ಆಶೀರ್ವಾದ, ನಿಮ್ಮ ಅಪ್ಪಾಜಿಯವರ ಸಂಕಲ್ಪ, ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಹಿತಚಿಂತನೆ, ನಿಮ್ಮೆಲ್ಲರ ಶ್ರಮ ಯೋಗದಲ್ಲಿ ನಮ್ಮ ಸಂಸ್ಥೆ ಬಹಳ ಎತ್ತರಕ್ಕೆ ಬೆಳೆಯಲಿ ಎಂದು ಸಂಕಲ್ಪ ಮಾಡೋಣ ನಾವೆಲ್ಲರೂ ಕೂಡಿ. ನಮಸ್ಕಾರ, ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾದ ಪೂಜ್ಯ ಸ್ವಾಮಿಗಳವರೇ ಮತ್ತು MLAಗಳು, ಹಿರಿಯರೇ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರು, ಇವತ್ತಿನ ದಿವಸ ನಾವೆಲ್ಲರೂ ನಡೆದಿದ್ದು ಶರಣಬಸವೇಶ್ವರರ ಸನ್ನಿಧಾನದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ ಹೆಚ್ಚಿನ ರೀತಿಯಿಂದ ತಾವೆಲ್ಲ ಬಂದಿದ್ದರಿಂದ ಹೆಚ್ಚಿನ ಆನಂದ ಆಗಿದೆ. ಶರಣಬಸವೇಶ್ವರರು ಆಶೀರ್ವಾದದಿಂದ ಇಲ್ಲಿ ಮೊದಲು ಕನ್ಯಾ ಶಾಲೆಯಾಗಿದ್ದು ಪೂಜ್ಯಪ್ಪ ಅವರಿಂದ ಈಗ ವಿಶ್ವವಿದ್ಯಾಲಯ ಆಗಿದ್ದು ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಅವರ ಹೆಸರ ಮೇಲೇ ಇದೆ. ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಮತ್ತು ಕಲಬುರಗಿಯಲ್ಲಿ 2 ವಿಶ್ವವಿದ್ಯಾಲಯಗಳಿಗೆ ಒಂದು ಗೌರ್ಮೆಂಟದ್ದಿದೆ, ಒಂದು ಸೆಂಟ್ರಲ್ ಗೌರ್ಮೆಂಟದ್ದಿದೆ. ಆದರೂ ಕೂಡ ಮೊದಲ ಶರಣಬಸವೇಶ್ವರ ವಿಶ್ವವಿದ್ಯಾಲಯಕ್ಕೆ ಅಡ್ಮಿಷನ್ ಆದ ಬಳಿಕ ಆ ಕಡೆ ಹೋಗ್ತಾ ಇದ್ದಾರೆ. ಜನರಲ್ಲಿ ಆ ಭಕ್ತಿ ಭಾವನೆ ಇದೆ ಮತ್ತು ಇಲ್ಲಿ ಹೆಚ್ಚಿನ ಸೇವೆ ಅವರಿಗೆ ಸಲ್ತದೆ. ಈ ಇವತ್ತಿನ ದಿವಸ ಈ ಒಂದು ಹುಟ್ಟು ಹಬ್ಬ ಕಾರ್ಯಕ್ರಮಕ್ಕೆ ನಾವೆಲ್ಲ ನೆರೆದಿದ್ದು ನಾನು ಹೆಚ್ಚಿನ ಹುರುಪು ಬಂದಿದೆ. ಯಾಕಂದರೆ ನೀವೆಲ್ಲ
ಬಂದು ಜನ ಸಾಗರ ನನಗೆ ಹೆಚ್ಚಿನ ಆಶೀರ್ವಾದ ಮಾಡಿದ್ದೀರಿ, ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಿ, ಧನ್ಯವಾದಗಳು ಅಂಥೇಳಿ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ. ಪೂಜ್ಯ ಅಪ್ಪಾಜಿಯವರಿಗೆ ಧನ್ಯವಾದಗಳು. ಈಗ ಸದ್ಭಕ್ತರೆಲ್ಲರೂ ಪೂಜ್ಯರಿಗೆ ಸನ್ಮಾನಿಸುವಂತಹ ಸಂದರ್ಭ. ನಂತರದಲ್ಲಿ ಒಬ್ಬೊಬ್ಬರಾಗಿ ಬರಬೇಕು, ಗದ್ದಲ ಯಾರು